ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಈ ಪಾಠದ 3ನೇ ಭಾಗ ಮಾನವರಲ್ಲಿ ಸಂತಾನೋತ್ಪತ್ತಿ. ಈ ಭಾಗವನ್ನು ತಿಳಿಯುವ ಮುನ್ನ ನಮ್ಮ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಒಮ್ಮೆ ಮೆಲುಕಾಕೋಣ ಹಾಗೂ ಮನೆ ಕೆಲಸ 2 ಪ್ರಶ್ನೆಗಳ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ಹಿಂದಿನ ಭಾಗದಲ್ಲಿ ಇದೇ ಪಾಠದಲ್ಲಿ ನಾವು ಆವೃತ ಬೀಜ ಸಸ್ಯಗಳು, ಉನ್ನತ ಮಟ್ಟದ ಸಸ್ಯಗಳು, ಹೂ ಬಿಡುವ ಸಸ್ಯಗಳು ಅಂತಲೂ ಕರೀತೇವೆ. ಅಂಥ ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ. ಹೂವು ಸಂತಾನೋತ್ಪತ್ತಿಯ ಭಾಗ ಎಂಬುದನ್ನು ತಿಳಿದ್ವಿ. ಹಾಗೂ ಆ ಹೂವಿನ ಭಾಗಗಳು 4 ಒಟ್ಟು. ಅವುಗಳನ್ನು 2 ಗುಂಪುಗಳಾಗಿ ವಿಂಗಡಿಸಿದ್ವಿ. ಅನವಶ್ಯಕ ಭಾಗಗಳು ಪುಷ್ಪಪತ್ರ ಮತ್ತು ಪುಷ್ಪದಳ. ಯಾಕೆ ಇವು ಅನವಶ್ಯಕ? ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಇವು ಪಾಲ್ಗೊಳ್ಳೋದಿಲ್ಲ, ಆದ ಕಾರಣ. ಇನ್ನು ಅವಶ್ಯಕ ಭಾಗಗಳು, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ ಈ ಭಾಗಗಳು ಹೆಚ್ಚು ಕ್ರಿಯಾಶೀಲತ್ವವನ್ನು, ಹೆಚ್ಚು ಪಾತ್ರವನ್ನು ವಹಿಸಿರ್ತಕ್ಕಂಥವು. ಅವೇ ಕೇಸರ ಗಂಡು ಪ್ರಜನಾಂಗ ಮತ್ತು ಶಲಾಕೆ ಹೆಣ್ಣು ಪ್ರಜನಾಂಗ. ಮುಂದುವರಿಸ್ತಾ ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯು 2 ಪ್ರಕ್ರಿಯೆಯಲ್ಲಿ ನಡೆಯುತ್ತೆ ಎಂಬುದನ್ನು ತಿಳಿದ್ವಿ. 1ನೇದು ಪರಾಗಸ್ಪರ್ಶ, 2ನೇದು ನಿಷೇಚನ. ಪರಾಗಸ್ಪರ್ಶ ಕ್ರಿಯೆ ಮುಖ್ಯವಾಗಿ 2 ರೀತಿಯಲ್ಲಿ ನಡೆಯುತ್ತೆ. ಹೂಗಳನ್ನು ಆಧರಿಸಿ ಏಕಲಿಂಗಿ ಹೂಗಳಿದ್ದಾವೆ, ದ್ವಿಲಿಂಗಿ ಹೂಗಳಿದ್ದಾವೆ ಎಂಬುದನ್ನು ತಿಳಿದ್ವಿ. ಅಂಥ ಪರಾಗಸ್ಪರ್ಶ ಕ್ರಿಯೆಯು ದ್ವಿಲಿಂಗಿ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಒಳಗೊಂಡಿದ್ರೆ, ಏಕಲಿಂಗಿ ಹೂಗಳಲ್ಲಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯನ್ನು ಹೊಂದುತ್ತೆ. ಪರಾಗರೇಣುಗಳು ಕೇಸರದಿಂದ ಶಲಾಕಾಗ್ರೆಯನ್ನು ತಲುಪುವುದೇ ಪರಾಗಸ್ಪರ್ಶ ಕ್ರಿಯೆ. ಈ ಪರಾಗರೇಣುಗಳು ಶಲಾಕಾಗ್ರೆಯನ್ನು ತಲುಪಿದ ನಂತರ ಶಲಾಕ ನಳಿಕೆಯ ಮುಖಾಂತರ ಅಂಡಾಶಯವನ್ನು ಪ್ರವೇಶಿಸಿ ಅಂಡಕದೊಂದಿಗೆ ಸಮ್ಮಿಲನಗೊಳ್ಳುತ್ತೆ. ಇದನ್ನೇ ನಿಷೇಚನ ಅಂತ ಕರೆದ್ವಿ. ನಿಷೇಚನ ಪರಾಗರೇಣು ಹಾಗೂ ಅಂಡಕಗಳ ಸಮ್ಮಿಲನದಿಂದ ಯುಗ್ಮಜ ಉಂಟಾಗುತ್ತೆ. ತದನಂತರ ಮುಂದಿನ ಅನೇಕ ಬದಲಾವಣೆಗಳನ್ನು ನಾವು ಕಾಣುವುದಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ಸಹ ತಿಳಿದ್ವಿ. ಅಂಥ ಹೂವಿನ ಲೈಂಗಿಕ ಸಂತಾನೋತ್ಪತ್ತಿಯ ಫಲಿತಾಂಶ ಏನಾಗಿರುತ್ತೆ? ಅಂಡಾಶಯವು ಹಣ್ಣಾಗಿ ಪರಿವರ್ತನೆಗೊಳ್ಳುತ್ತದೆ ಮತ್ತು ಅಂಡಕವು ಬೀಜವಾಗುತ್ತದೆ. ಅಷ್ಟೇ ಅಲ್ಲ, ಅಂತಿಮ ಫಲಿತಾಂಶ ನಿಷೇಚನದಿಂದ ಪುಷ್ಪಪತ್ರ, ಪುಷ್ಪದಳ, ಕೇಸರ, ಶಲಾಕೆ ಎಲ್ಲವೂ ಸಹ ಉದುರಿ ಹೋಗುತ್ತವೆ. ಈ ರೀತಿಯ ಬದಲಾವಣೆಗಳನ್ನು ನಾವು ಹೂವಿನ ಸಂತಾನೋತ್ಪತ್ತಿಯ ಅಂತಿಮ ಕ್ರಿಯೆಯಲ್ಲಿ ಕಾಣ್ತಕ್ಕಂಥ ಬದಲಾವಣೆಗಳು ಎಂಬುದನ್ನು ಸಹ ತಿಳಿದ್ವಿ. ಇನ್ನು ಮನೆ ಕೆಲಸ 2 ಈ ಪ್ರಶ್ನೆಗಳ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ. ನಿಮ್ಮ ಮುಖಗಳಲ್ಲಿ ಆನಂದ, ಆಹ್ಲಾದ ತುಂಬಿರೋದಕ್ಕೆ ಕಾರಣ ಎಲ್ಲರೂ ಮನೆ ಕೆಲಸವನ್ನು ಪೂರ್ಣಗೊಳಿಸಿದ್ದೀರಿ. ಅಷ್ಟೇ ಅಲ್ಲ, ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೆಯ ಮೈನ್ ಬಿಟ್ಟ ಸ್ಥಳ ತುಂಬಿ ಎಂಬ ಪ್ರಶ್ನೆಗಳ ಬಿಟ್ಟಿರುವ ಸ್ಥಳಗಳ ಉತ್ತರಗಳನ್ನು ಎಲ್ಲರೂ ಪರಿಪೂರ್ಣವಾಗಿ ಸರಿಯಾಗಿ ಬರೆದಿದ್ದೀರಿ. ಕಾರಣ
ನಿಮ್ಮಲ್ಲಿರ್ತಕ್ಕಂಥ ಒಂದು ಶ್ರದ್ಧೆ ಹಾಗೂ ಆಲಿಸುವಿಕೆಯ ಒಂದು ಮಟ್ಟ. ಯಾವ ವಿದ್ಯಾರ್ಥಿಯಲ್ಲಿ ಏಕಾಗ್ರತೆ ಹಾಗೂ ಸ್ಥಿರತೆ ಮತ್ತು ಛಲ ಇರುತ್ತೋ ಆ ವಿದ್ಯಾರ್ಥಿ ಉನ್ನತ ಗುರಿಯನ್ನು ತಲುಪಲು ಸಾಧ್ಯ ಎಂಬುದಕ್ಕೆ ನೀವೆಲ್ಲರೂ ನಿದರ್ಶನ ಪ್ರೀತಿಯ ಮಕ್ಕಳೇ. ತುಂಬ ಸಂತೋಷ. ಮೊದಲನೆಯ ಬಿಟ್ಟ ಸ್ಥಳ ತುಂಬಿಯಲ್ಲಿರ್ತಕ್ಕಂತಹ ಪ್ರಶ್ನೆ, ಆವೃತ ಬೀಜ ಸಸ್ಯಗಳಲ್ಲಿನ ಸಂತಾನೋತ್ಪತ್ತಿಯ ಭಾಗವು ಡ್ಯಾಶ್. ತುಂಬ ಸಂತೋಷ ಆಗ್ತಾ ಇದೆ. ಸಂತೋಷ್ ಅವರೇ ಹೇಳ್ತಾ ಇದ್ದಾರೆ ಹೂವು ಅಂತ, ಅಲ್ಲಿಂದ ಪರ್ಫೆಕ್ಟ್. ಎರಡನೇ ಪ್ರಶ್ನೆ, ಬಲಿತ ಅಂಡಾಶಯವು ಡ್ಯಾಶ್ ಆಗಿ ಮಾರ್ಪಡುತ್ತದೆ. ಸರಿಯಾದ ಉತ್ತರ ದಿವ್ಯಾ ಅವರೇ, ಹಣ್ಣಾಗಿ ಮಾರ್ಪಡುತ್ತದೆ. ಮೂರನೇ ಪ್ರಶ್ನೆ, ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಗಕ್ಕೆ ಡ್ಯಾಶ್ ಎನ್ನುವರು. ಪರ್ಫೆಕ್ಟ್ ಮಿಸ್ಟರ್ ಮನೋಜ್, ನಿಷೇಚನ. ಪರ್ಫೆಕ್ಟ್ ಉತ್ತರ. ನಾಲ್ಕನೇ ಪ್ರಶ್ನೆ, ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು. ಅಂಥ ಹೂವಿಗೆ ಡ್ಯಾಶ್ ಎನ್ನುವರು. ಸರಿಯಾದ ಉತ್ತರ ಮಿಸ್ಟರ್ ಸುಜಲ್, ಏಕಲಿಂಗಿ ಹೂವು. ಮುಂದೆ ಎರಡನೇ ಪ್ರಶ್ನೆ, ಹೂಗಳಲ್ಲಿ ನಿಷೇಚನ ಪ್ರಕ್ರಿಯೆಯನ್ನು ವಿವರಿಸಿ. ವಿವರಣಾತ್ಮಕ ಪ್ರಶ್ನೆಗಳು 2 ಅಂಕ 3 ಅಂಕವನ್ನು ಒಳಗೊಂಡಿದ್ದು, ಕೆಲವು ಸಂದರ್ಭಗಳಲ್ಲಿ ವಿವರಣಾತ್ಮಕ ಪ್ರಶ್ನೆಗಳಿಗೆ ಸರಿಹೋಗುವಂತಹ ಚಿತ್ರಗಳು ಇದ್ದಲ್ಲಿ ಚಿತ್ರವನ್ನು ಬಿಡಿಸಿ ಉತ್ತಮ ಅಂಕವನ್ನು ಪಡೆಯಿರಿ ಎಂದು ನಾನು ಹೇಳಬಯಸ್ತೇನೆ. ಹಾಗಿದ್ದರೆ ಹೂಗಳಲ್ಲಿ ನಿಷೇಚನ ಪ್ರಕ್ರಿಯೆಯನ್ನು ವಿವರಿಸಿ ಎಂಬ ಪ್ರಶ್ನೆಗೆ ಮೊದಲಿಗೆ ನಿಷೇಚನ ಎಂದರೇನು? ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಂಡು ಯುಗ್ಮಜವನ್ನು ಉಂಟು ಮಾಡುವ ಪ್ರಕ್ರಿಯೆಯನ್ನು ನಿಷೇಚನ ಎನ್ನುವರು. ಪುರುಷ ಲಿಂಗಾಣು ಹೆಣ್ಣು ಲಿಂಗಾಣು ಸಂಯೋಗಗೊಂಡು ಯುಗ್ಮಜ ಉಂಟು ಮಾಡುವುದನ್ನು ನಿಷೇಚನ ಎನ್ನುವರು. ಯಾವಾಗ ಪರಾಗರೇಣುಗಳು ಶಲಾಕಾಗ್ರವನ್ನು ತಲುಪುತ್ತದೆಯೋ ಅಲ್ಲಿ ಪರಾಗರೇಣುಗಳು ಅಧಿಕವಾದ ನೀರನ್ನು ಹೀರಿಕೊಂಡು ಉಬ್ಬಿಕೊಂಡು ಪರಾಗನಳಿಕೆಯನ್ನು ಉತ್ಪತ್ತಿ ಮಾಡ್ತವೆ. ಆ ಪರಾಗನಳಿಕೆಯ ಮೂಲಕ ಪರಾಗರೇಣುವು ಅಂಡಾಶಯವನ್ನು ತಲುಪುತ್ತದೆ. ತಲುಪಿದ ನಂತರ ಒಂದು ಪರಾಗರೇಣು ಒಂದು ಅಂಡಕದೊಂದಿಗೆ ಸಂಯೋಗಗೊಂಡು ದ್ವಿಗುಣಿತ ಯುಗ್ಮಜವನ್ನು ಉಂಟು ಮಾಡುತ್ತೆ. ಈ ಕ್ರಿಯೆಯನ್ನೇ ಸಿಂಗ್ಯಾಮಿಂಗ್. ಇಂಗ್ಲಿಷ್ನಲ್ಲಿ ಸಿಂಗ್ಯಾಮಿಂಗ್ ಎನ್ನುತ್ತಾರೆ. ಮತ್ತೊಂದು ಪರಾಗರೇಣುವು ದ್ವಿಗುಣಿತ ಕೋಶ ಕೇಂದ್ರದೊಂದಿಗೆ ಸಂಯೋಗಗೊಂಡು ತ್ರಿಗುಣಿತ ಎಂಡೋಸ್ಪರ್ಮ್ ಕೋಶ ಕೇಂದ್ರವನ್ನು ಉಂಟು ಮಾಡುತ್ತದೆ. ಈ ಕ್ರಿಯೆಯನ್ನು ತ್ರಿಸಮ್ಮಿಲನ ಟ್ರಿಪಲ್ ಫ್ಯೂಷನ್ ತ್ರಿಸಮ್ಮಿಲನ ಅಥವಾ ದ್ವಿನಿಷೇಚನ ಡಬಲ್ ಫರ್ಟಿಲೈಸೇಷನ್ ಡಬಲ್ ಫರ್ಟಿಲೈಸೇಷನ್ ಅಂತ ಕರೀತೇವೆ. ಇದು ಹೂವಿನಲ್ಲಿ ನಿಷೇಚನ ಪ್ರಕ್ರಿಯೆ ನಡೆಯುವಂತಹ ವಿಧಾನ. ಮೂರನೇ ಪ್ರಶ್ನೆ, ಬೀಜ ಪ್ರಸರಣವಾಗುವ ಹಲವು ವಿಧಾನಗಳನ್ನು ತಿಳಿಸಿ. ಬೀಜಗಳು ಪ್ರಸರಣವಾಗ್ತಕ್ಕಂಥದ್ದು ಅಬಯೋಟಿಕ್, ಬಯೋಟಿಕ್, ಅಜೈವಿಕ ಅಂಶಗಳಾಗಿರ್ತಕ್ಕಂಥ ಗಾಳಿ ನೀರಿನ ಮುಖಾಂತರವೂ ಬೀಜಗಳು ಪ್ರಸರಣವಾಗ್ತವೆ. ಅಥವಾ ಜೈವಿಕ ಅಂಶಗಳಲ್ಲಿ ಪಕ್ಷಿ, ಕೀಟ, ಬಾವುಲಿ ಇವುಗಳ ಮುಖಾಂತರವೂ ಬೀಜಗಳು
ಪ್ರಸರಣವಾಗ್ತವೆ. ಇಲ್ಲಿ ಕೀಟಗಳು ಅಂದ ತಕ್ಷಣ ಸುಧೀರ್ ಅವರು ಕೈ ಎತ್ತುತ್ತಾ ಇದ್ದಾರೆ. ಸರ್, ನನಗೆ ಕೀಟದಲ್ಲಿ ಚಿಟ್ಟೆ ಮತ್ತು ನೊಣದ ವ್ಯತ್ಯಾಸ ತಿಳಿದಿದೆ, ನಾನು ಚಿಟ್ಟೆಯಾಗಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಅದು. ಯಾಕೆಂದರೆ ಚಿಟ್ಟೆ ಸುಗಂಧ ಭರಿತವಾಗಿರ್ತಕ್ಕಂತಹ ಹೂವಿನಲ್ಲಿ ಇರ್ತಕ್ಕಂತಹ ಮಕರಂದವನ್ನು ಹೀರುತ್ತೆ, ಅಂಥವುಗಳ ಮೇಲೇನೆ ಅದು ಕೂರುತ್ತೆ ಸಹ. ಆದರೆ ನೊಣ ಕೊಳಚೆ ಪ್ರದೇಶ, ಅಹಿತಕರವಾದ ಹಾಗೂ ದುರ್ಗಂಧ ಭರಿತವಾಗಿರ್ತಕ್ಕಂತಹ ವಸ್ತುಗಳನ್ನು ಮೇಲೆ ಕೂರ್ತಕ್ಕಂಥದ್ದು ಅಷ್ಟು ಬೆಲೆ ಇಲ್ಲ. ಚಿಟ್ಟೆಗೆ ಇರುವ ಬೆಲೆ ನೊಣಕ್ಕೆ ಇಲ್ಲ. ಕಾರಣ ನಾವು ಚಿಟ್ಟೆಯಾಗಬೇಕು, ಭಗವಂತನ ಚಿಟ್ಟೆಗಳು ನಾವಾಗಬೇಕು. ಸರಿಯಾದ ಉತ್ತರ. ಅದು ನಾವು ತಿಳಿಯುವಂಥ ಮೌಲ್ಯ. ಚಿಟ್ಟೆ ಒಂದು ಕೀಟ ಹಾಗೂ ಬೀಜವನ್ನು ಪ್ರಸರಣ ಮಾಡುವುದಕ್ಕೆ ಒಂದು ಮಾಧ್ಯಮ, ಹೌದು. ಆದರೆ ಆ ಚಿಟ್ಟೆಯಿಂದ ಕಲಿತಕ್ಕಂಥ ಪಾಠ ನಮ್ಮ ಜೀವನದ ಪಾಠ ಆಗಿರುತ್ತೆ ಮಕ್ಕಳ. ನಾಲ್ಕನೇ ಪ್ರಶ್ನೆ. ಈ ಕೆಳಗಿನವುಗಳನ್ನು ಹೆಸರಿಸಿ ಮತ್ತು ಭಾಗಗಳನ್ನು ಗುರುತಿಸಿ. ಈಗಾಗಲೇ ನೀವು ಸಹ ಚಿತ್ರವನ್ನು ಬಿಡಿಸಿ ಭಾಗ ಗುರುತಿಸಿದಿರಿ. ಸೊ ಗಂಡು ಹೂವಿನಲ್ಲಿ ಗಂಡು ಪ್ರಜನಾಂಗ ಕೇಸರ, ಸ್ಟೇಮನ್ ಅಂತ ಕರೀತೇವೆ. ಹೆಣ್ಣು ಪ್ರಜನಾಂಗ ಶಲಾಕೆ, ಇಂಗ್ಲಿಷ್ನಲ್ಲಿ ಪಿಸ್ಟೆಲ್ ಅಥವಾ ಕಾರ್ಪೆಲ್ ಅಂತ ಕರೀತೇವೆ. ಸ್ಟೇಮನ್, ಕೇಸರವನ್ನು ಸ್ಟೇಮನ್, ಶಲಾಕೆಯನ್ನು ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತಲೂ ಕರೀತೇವೆ. ಸೊ ಇದರ ಭಾಗಗಳು: ತಂತು, ಫಿಲಮೆಂಟ್; ಪರಾಗಕೋಶ, ಪೋಲನ್ ಟ್ಯೂಬ್, ಪೋಲನ್ ಸೆಲ್; ಆಂಥರ್, ಆಂಥರ್ ಅಂತ ಕರಿತೇವೆ ಇದನ್ನು ಇಂಗ್ಲೀಷ್ನಲ್ಲಿ ಫಿಲಮೆಂಟ್ ಅಂತ ಕರೀತೇವೆ. ಕೇಸರ ಅಂದರೆ ಸ್ಟೇಮನ್, ಶಲಾಕೆ ಅಂದರೆ ಪಿಸ್ಟೆಲ್ ಅಥವಾ ಕಾರ್ಪೆಲ್; ಅಂಡಕ, ಓವ್ಯೂಲ್ ಅಥವಾ ಓವಾ ಅಂತಲೂ ಕರೀತೇವೆ ಇಂಗ್ಲೀಷ್ನಲ್ಲಿ. ಅಂಡಾಶಯವನ್ನು ಇಂಗ್ಲೀಷ್ನಲ್ಲಿ ಓವರಿ ಅಂತ ಕರೀತೇವೆ. ಶಲಾಕಾಗ್ರ, ಇಂಗ್ಲೀಷ್ನಲ್ಲಿ ಸ್ಟಿಗ್ಮಾ; ಶಲಾಕನಳಿಕೆ, ಇಂಗ್ಲೀಷ್ನಲ್ಲಿ ಸ್ಟೈಲ್ ಅಂತ ಕರೀತೇವೆ. ಆಂಗ್ಲ ಪದಗಳನ್ನು ನೀವು ಈಗಲಿಂದಲೇ ಅಲ್ಪ ಸ್ವಲ್ಪ ತಿಳಿಯೋದ್ರಿಂದ, ಉಚ್ಚಾರಣೆ ಮಾಡೋದ್ರಿಂದ ಮುಂದಿನ ಉನ್ನತ ತರಗತಿಗಳಿಗೆ ನಿಮಗೆ ಅತಿ ಸುಲಭವಾಗುತ್ತೆ. ಎಲ್ಲರೂ ಸಹ ಈ ಭಾಗಗಳನ್ನು ಸರಿಯಾಗಿ ಗುರುತಿಸಿದ್ದೀರಿ. ತುಂಬ ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆ, 3 ಅಂಕದ ಪ್ರಶ್ನೆ. ಹೂವಿನ ನೀಲಛೇದ ಭಾಗ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಹೆಸರಿಸಿ. ಸುಲಭವಾಗಿ ಬಿಡಿಸ್ತಕ್ಕಂಥ ವಿಧಾನವನ್ನು ನಾವೀಗಾಗಲೇ ತಿಳಿದಿದ್ವಿ ನಮ್ಮ ಹಿಂದಿನ ತರಗತಿಯಲ್ಲಿ. ಪುಷ್ಪಪತ್ರ ಹಸಿರಾಗಿರುತ್ತೆ ಹಾಗೂ ಸೂಜಿ ಆಕಾರದಲ್ಲಿ ಇರಬಹುದು, ಎಲೆ ಆಕಾರದಲ್ಲಿ ಇರಬಹುದು. ನೆಕ್ಸ್ಟ್ ಪುಷ್ಪದಳ. ಪುಷ್ಪದಳ ವಿವಿಧ ಬಣ್ಣಗಳಿಂದ ಕೂಡಿರ್ತಕ್ಕಂಥದ್ದು ಹಾಗೂ ಶಲಾಕಾಗ್ರ, ಶಲಾಕೆ, ಪಿಸ್ಟಿಲ್, ಹೆಣ್ಣು ಪ್ರಜನಾಂಗ ವ್ಯೂಹ. ಸೊ ಶಲಾಕೆಯಲ್ಲಿ ಉಬ್ಬಿರ್ತಕ್ಕಂತಹ ಅಂಡಾಶಯ, ನಳಿಕೆ, ಶಲಾಕ ನಳಿಕೆ ಹಾಗೂ ಶಲಾಕಾಗ್ರವನ್ನು ಹೊಂದಿದೆ.
ಉಬ್ಬಿರ್ತಕ್ಕಂತಹ ಅಂಡಕದೊಳಗೆ, ಅಂಡಾಶಯದೊಳಗೆ ಅಂಡಕಗಳನ್ನು ನಾವು ಕಾಣ್ತೇವೆ. ಅಂಡಕಗಳು ಸುಲಭ ರೀತಿಯಲ್ಲಿ ಬಿಡಿಸ್ತಕ್ಕಂಥ ವಿಧಾನ. ನೆಕ್ಸ್ಟ್ ನಾವು ನೋಡ್ತೇವೆ ಕೇಸರ. ಸೊ ಕೇಸರದಲ್ಲಿ ತಂತು ಇದೆ ಹಾಗೂ ಪರಾಗಕೋಶನೂ ಇದೆ. ಇದರೊಳಗಡೆ ಪರಾಗರೇಣುಗಳು ತುಂಬಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಪರಾಗರೇಣು. ಸೊ ಇದು ಹೂವಿನ ನೀಲಛೇದ ನೋಟ. ಇನ್ನು ಭಾಗಗಳನ್ನು ಗುರುತಿಸ್ತಕ್ಕಂಥದ್ದು ಪ್ರಮುಖ ಭಾಗಗಳು. ಪುಷ್ಪಪತ್ರ, ಪುಷ್ಪದಳ, ಶಲಾಕ ನಳಿಕೆ, ಶಲಾಕಾಗ್ರ, ಅಂಡಾಶಯ, ಅಂಡಕ, ತಂತು, ಪರಾಗಕೋಶ. ಹೆಚ್ಚಿನ ವಿದ್ಯಾರ್ಥಿಗಳು ತಾವು ಬರೆದಿರ್ತಕ್ಕಂತಹ ಅರಳಿದ ಹೂವಿನ ಚಿತ್ರವನ್ನು ಬಣ್ಣಗಳನ್ನು ಸಹ ತುಂಬಿ ತುಂಬ ಸ್ಪಷ್ಟವಾಗಿ ಭಾಗಗಳನ್ನು ಗುರುತಿಸಿದಿರಿ. ನಿಮಗೆಲ್ಲರಿಗೂ ಸಹ ಅಭಿನಂದನೆಗಳು. ಇನ್ನು ಸರಳ ರೀತಿಯಲ್ಲಿ ಸಹ ಈ ರೀತಿಯಲ್ಲಿ ನೀವು ಚಿತ್ರವನ್ನು ಬಿಡಿಸಬಹುದು. ಉತ್ತಮ ಅಂಕಗಳನ್ನು ಸಹ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇದು ಹೂವಿನ ನೀಲಛೇದ ಭಾಗದ ಚಿತ್ರ ಮತ್ತು ಪ್ರಮುಖ ಭಾಗಗಳು. ಇಂದು ಇದೇ ಪಾಠ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದ 3ನೇ ಭಾಗ ಮಾನವರಲ್ಲಿ ಅಥವಾ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ. ಮಾನವ ಎಂಬ ಪದ ಕೇಳಿದ ತಕ್ಷಣವೇ ನೆನಪಾಗ್ತಕ್ಕಂಥದ್ದು ಮನುಷ್ಯ ಜನ್ಮ ಅತಿ ದೊಡ್ಡದಯ್ಯ, ಹಾಳು ಮಾಡಿಕೊಳ್ಳಬೇಡಿರ, ಹುಚ್ಚಪ್ಪಗಳಿರ ಎಂಬ ಒಂದು ನಾಣ್ಣುಡಿ ನೆನಪಾಗುತ್ತೆ. ಮಾನವ ಜನ್ಮ ಬಲು ದೊಡ್ಡದಯ್ಯ, ಹಾಳು ಮಾಡಿಕೊಳ್ಳಬೇಡಿರ, ಈ ಜನ್ಮವನ್ನು ಹಾಳು ಮಾಡಿಕೊಳ್ಬಾರ್ದು. ಯಾಕೆ ಅಂದರೆ ಈ ಜನ್ಮದಿಂದಲೇ ನಾವು ಸಾಕ್ಷಾತ್ಕಾರವನ್ನು ಪಡೆಯೋಕ್ಕೆ ಸಾಧ್ಯ. ಇದು ಅತ್ಯಂತ ಉನ್ನತವಾಗಿರ್ತಕ್ಕಂತಹ ಒಂದು ಜನ್ಮ ಮನುಷ್ಯ ಜನ್ಮ. ಇಂಥ ಮಾನವ ಜನ್ಮ ಪಡೆದಿರ್ತಕ್ಕಂಥ ನಾವು ಮಾಧವರಾಗ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ. ಆ ಮಾಧವ ಆಗೋದಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಸತ್ಸಂಗ, ಒಳ್ಳೆಯವರ ಸಂಘ ಹಾಗೂ ಉತ್ತಮ ವಿಚಾರಗಳನ್ನು, ಉತ್ತಮ ಕೆಲಸ ಕಾರ್ಯಗಳನ್ನು ಇತರರಿಗಾಗಿ ನಿರ್ವಹಿಸ್ತಕ್ಕಂಥದ್ದನ್ನು
ಇತರರ ಸೇವೆಗಾಗಿ, ದೀನದಲಿತರ ಉದ್ಧಾರಕ್ಕಾಗಿ ಈ ಜನ್ಮವನ್ನು ನಾವು ಸಾರ್ಥಕಗೊಳಿಸಿದಾಗ ಮಾತ್ರನೇ ಈ ಮಾನವ ಜನ್ಮಕ್ಕೆ ಸಾಕ್ಷಾತ್ಕಾರ ಒದಗುತ್ತೆ. ಅಷ್ಟೇ ಅಲ್ಲ, ಮಾನವ ಮಾಧವನಾಗ್ತಾನೆ. ಏಕೆಂದರೆ ಇಲ್ಲಿ ಮಾನವರಲ್ಲಿ ಸಂತಾನೋತ್ಪತ್ತಿ ಎಂಬ ಪದ ಕೇಳಿದ ತಕ್ಷಣ ನೆನಪಾಗ್ತಕ್ಕಂಥದ್ದು ಸಹ ಇದೇ ಒಂದು ವಾಕ್ಯ, ಮಾನವ ಮಾಧವನಾಗಲೇಬೇಕು. ಇನ್ನು ಸಂತಾನೋತ್ಪತ್ತಿ ಎಲ್ಲ ಜೀವಿಗಳಲ್ಲಿ ಇರ್ತಕ್ಕಂಥ ನೈಜವಾದ ಒಂದು ಗುಣ. ಯಾವ ರೀತಿ ಆಹಾರ ನಿದ್ರಾ ಭಯಮೈಥುನಂಚ. ಸೊ ಆಹಾರ, ನಿದ್ರೆ, ಭಯ ಹಾಗೂ ಸಂತಾನೋತ್ಪತ್ತಿ ಪ್ರಕ್ರಿಯೆ ಎಲ್ಲ ಜೀವಿಗಳಲ್ಲಿ ಕೆಳಮಟ್ಟದ ಏಕಕೋಶ ಜೀವಿಯನ್ನು ಒಳಗೊಂಡು ಅತ್ಯಂತ ಉನ್ನತ ಮಟ್ಟದ ನೀಲಿ ತಿಮಿಂಗಲ ಮಾನವರು ಇವರನ್ನೆಲ್ಲ ಒಳಗೊಂಡಾಗ ಎಲ್ಲರಲ್ಲಿ ನಡೀತಕ್ಕಂತಹ ಪ್ರಕ್ರಿಯೆಗಳಲ್ಲಿ ಇದೂ ಸಹ ಒಂದೇ. ಆದರೆ ಈ ಪ್ರಕ್ರಿಯೆಯನ್ನು ಮೀರಿ ಮಾನವ ಮಾಧವನಾಗಬೇಕು ಎಂಬುದು ನಮ್ಮೆಲ್ಲರ ಹೃದಯದಲ್ಲಿ ಆ ಒಂದು ತವಕ, ಆ ಒಂದು ಸಾಧನೆ ಇರಬೇಕು. ಎಲ್ಲರಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆಯಾದ ಸಂತಾನೋತ್ಪತ್ತಿ ಮಾನವರಲ್ಲಿ ಸಹ ಅತ್ಯಂತ ಉನ್ನತವಾಗಿರ್ತಕ್ಕಂತಹ ಅಂಗವ್ಯೂಹವನ್ನು ಹೊಂದಿದ್ದು ಅತ್ಯಂತ ಉನ್ನತವಾಗಿರ್ತಕ್ಕಂತಹ ಪ್ರಕ್ರಿಯೆಯನ್ನು ಸಹ ಹೊಂದಿರತಕ್ಕಂಥದ್ದು. ಏಕೆಂದರೆ ಮಾನವರು ಏಕಲಿಂಗಿಗಳಾಗಿದ್ದು ವಿಭಿನ್ನ ಲಿಂಗಗಳನ್ನು ಹೊಂದಿದೆ. ಗಂಡು ಹೆಣ್ಣು ಬೇರೆ ಬೇರೆಯಾಗಿದ್ದು ಅವುಗಳ ಅಂಗವ್ಯೂಹದ ರಚನೆಯಲ್ಲಿ ಸಹ ವಿಭಿನ್ನತೆಯನ್ನು ಹೊಂದಿರತಕ್ಕಂಥದ್ದು. ಅವರಲ್ಲಿ ಸಂತಾನೋತ್ಪತ್ತಿಯ ಪ್ರಕ್ರಿಯೆಯು ಅತ್ಯಂತ ಸಂಕೀರ್ಣತೆ ಹಾಗೂ ಅತ್ಯುನ್ನತ ವಿಕಾಸವನ್ನು ಹೊಂದಿದೆ. ಗಂಡು ಹಾಗೂ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹವು ಅನೇಕ ಅಂಗಗಳನ್ನು ಹೊಂದಿದ್ದು ಪ್ರಾಥಮಿಕ ಹಾಗೂ ಪ್ರೌಢ ಲೈಂಗಿಕ ಅಂಗಗಳಾಗಿ ಗುರುತಿಸಲಾಗುತ್ತದೆ. ಮಾನವರಲ್ಲಿ ಸಂತಾನೋತ್ಪತ್ತಿಯ ಪ್ರಕ್ರಿಯೆಯು ಅತ್ಯಂತ ಉನ್ನತವಾಗಿರ್ತಕ್ಕಂಥದ್ದು, ಸಂಕೀರ್ಣವಾಗಿರ್ತಕ್ಕಂಥದ್ದು ಹಾಗೂ ಏಕಲಿಂಗಿಗಳಾಗಿದ್ದಾರೆ ಈ ಮಾನವರು. ಅವರಲ್ಲಿರ್ತಕ್ಕಂಥ ಅಂಗಗಳ ರಚನೆಯಲ್ಲಿಯೂ ಸಹ ಗಂಡು ಮತ್ತು ಹೆಣ್ಣು ವಿಭಿನ್ನತೆಯನ್ನು ಹೊಂದಿರತಕ್ಕಂಥದ್ದು. ಇಂತಹ ಮಾನವರಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಲೈಂಗಿಕ ಅಂಗಗಳಾಗಿಯೂ ನಾವು ಗುರುತಿಸಲು ಸಾಧ್ಯವಾಗುತ್ತದೆ. ಕಾರಣ ಅವರಲ್ಲಿರ್ತಕ್ಕಂಥ ಸಂಕೀರ್ಣತೆಯ ಅಂಗವ್ಯೂಹ. ಪ್ರಾಥಮಿಕ ಲೈಂಗಿಕ ಅಂಗಗಳು, ಆ ಪ್ರಾಥಮಿಕ ಲೈಂಗಿಕ ಅಂಗಗಳ ಪಟ್ಟಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ರೆ ಲಿಂಗ, ಸೊ ಪುರುಷ ಗಂಡು, ಅವರಲ್ಲಿ ಪ್ರಜನಾಂಗ ವೃಷಣ, ಇನ್ನು ಲಿಂಗಾಣು ವೀರ್ಯಾಣು, ಹಾರ್ಮೋನ್ ಚೋದನಿ ಅಂತಲೂ ಕರೀತೇವೆ, ಟೆಸ್ಟೋಸ್ಟಿರಾನ್ ಹಾರ್ಮೋನ್, ಟೆಸ್ಟೋಸ್ಟಿರಾನ್. ಹೆಣ್ಣು ಅಥವಾ ಸ್ತ್ರೀ ಪ್ರಜನಾಂಗ ಅಂಡಾಶಯ, ಓವರಿ ಅಂತ ಕರೀತೇವೆ ಇಂಗ್ಲಿಷ್ನಲ್ಲಿ. ಲಿಂಗಾಣು ಅಂಡಕ, ಓವಾ ಅಥವಾ ಓವ್ಯೂಲ್. ಹಾರ್ಮೋನುಗಳು ಅಥವಾ ಚೋದನಿಗಳು ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್. ಇದು ಪ್ರಾಥಮಿಕ ಲೈಂಗಿಕ ಅಂಗಗಳು. ಇನ್ನು ಪ್ರೌಢ ಲೈಂಗಿಕ ಅಂಗಗಳು ಜನನಾಂಗದ ನಾಳಗಳು ಮತ್ತು ಗ್ರಂಥಿಗಳನ್ನು ಒಳಗೊಂಡಿದ್ದು ಸಂತಾನೋತ್ಪತ್ತಿಯ ಪ್ರಕ್ರಿಯೆಯ ಸಮಯದಲ್ಲಿ ಲಿಂಗಾಣುಗಳ ಸಾಗಾಣಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಪ್ರಾಥಮಿಕ ಲೈಂಗಿಕ ಅಂಗಗಳೇನಿದ್ದಾವೆ ಅವು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಅವುಗಳಿಗೆ ಸಂಯೋಜನೆಗೊಳ್ತವೆ
ನಾಳಗಳು ಮತ್ತು ಗ್ರಂಥಿಗಳು. ಗ್ರಂಥಿಗಳ ರಾಸಾಯನಿಕಗಳ ಸ್ರವಿಕೆಯಿಂದ ಪ್ರಾಥಮಿಕ ಲೈಂಗಿಕ ಅಂಗಗಳಾದ ವೃಷಣ ಮತ್ತು ಅಂಡಾಶಯವು ಅನೇಕ ದ್ರವರೂಪದ ಪದಾರ್ಥಗಳನ್ನು ಸ್ರವಿಸ್ತವೆ. ಆ ಸ್ರವಿಕೆಗಳನ್ನು ಸಮ್ಮಿಲನಗೊಳ್ಳೋದಿಕ್ಕೆ, ಗಂಡು ಮತ್ತು ಹೆಣ್ಣಿನ ಆ ಸ್ರವಿಕೆಗಳು ಸಮ್ಮಿಲನಗೊಳ್ಳೋದಿಕ್ಕೆ ಈ ನಾಳಗಳು, ಜನನಾಂಗದ ನಾಳಗಳು, ಜನನ ಗ್ರಂಥಿಗಳಾಗಿರ್ತಕ್ಕಂತಹ ವೃಷಣ ಮತ್ತು ಅಂಡಾಶಯಗಳೇನಿದ್ದಾವೆ ಅವುಗಳಿಗೆ ಅವುಗಳು ನಾಳಗಳನ್ನು ಒಳಗೊಂಡಿದ್ದು ಸ್ರವಿಕೆಯಾಗಿರ್ತಕ್ಕಂಥ ರಾಸಾಯನಿಕಗಳನ್ನು ಸಾಗಿಸ್ತವೆ. ಆವಾಗ ಪ್ರೌಢ ಲೈಂಗಿಕ ಅಂಗಗಳು ಕಾರ್ಯೋನ್ಮುಖವಾಗಿರ್ತವೆ. ಪ್ರಾಥಮಿಕ ಮತ್ತು ಪ್ರೌಢ ಲೈಂಗಿಕ ಲಕ್ಷಣಗಳು, ಆ ಲಕ್ಷಣಗಳಲ್ಲಿ ಪ್ರಾಥಮಿಕ ಲೈಂಗಿಕ ಲಕ್ಷಣಗಳು ಹುಟ್ಟಿನಿಂದಲೇ ಇರುತ್ತವೆ. ಒಂದು ಮಗುವಿನ ಚಿತ್ರವನ್ನು ನೀವು ಗಮನಿಸ್ತಾ ಇದ್ರಿ. ಹುಟ್ಟಿದ ಮಗು VIP ಅಂತ ನೀವು ಕೇಳಿರ್ತೀರಿ ಈ ಪದದ ವಿಸ್ತೀರ್ಣ, ಈ ಪದವನ್ನು. ಇದನ್ನು ವಿಸ್ತರಿಸಿದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ನೀವು ಹೇಳ್ತೀರಿ. ಆದರೆ ಭಗವಂತನ ದೃಷ್ಟಿಯಲ್ಲಿ ವೆರಿ ಇನ್ನೊಸೆಂಟ್ ಪರ್ಸನ್. ಗಾಡ್ ಲೈಕ್ಸ್ ದ ಇನ್ನೊಸೆನ್ಸಿ. ಭಗವಂತ ಮುಗ್ಧತೆಯನ್ನು ಇಚ್ಛಿಸ್ತಾನೆ. ಮುಗ್ಧತೆ ಭಗವಂತನಡೆಗೆ ಹೋಗೋದಕ್ಕೆ ಸಾಧ್ಯತೆ ಆಗುತ್ತೆ. ಅಂಥ ಮುಗ್ಧತೆಯನ್ನು ಹೊಂದಿರೋದೇ ಈ ಮಗು ಯಾವಾಗ ಜನ್ಮವನ್ನು ಪಡೆಯುತ್ತದೆಯೋ, ಮಗುವಿನ ಜನನ. ಸೊ ಮಕ್ಕಳ ಮುಗ್ಧತೆ ಅಂತ ನಾವು ಕರೆಯುತ್ತೇವೆ, ವೆರಿ ಇನ್ನೊಸೆಂಟ್ ಪರ್ಸನ್. ಸೊ ಪ್ರಾಥಮಿಕ ಲೈಂಗಿಕ ಲಕ್ಷಣಗಳು ಹುಟ್ಟಿನಿಂದಲೇ ಇರುತ್ತವೆ. ಇನ್ನು ಪ್ರೌಢ ಲೈಂಗಿಕ ಲಕ್ಷಣಗಳು ಪ್ರೌಢಾವಸ್ಥೆಯಲ್ಲಿ ಅಭಿವೃದ್ಧಿಗೊಳ್ಳುತ್ತದೆ. ಪ್ರೌಢಾವಸ್ಥೆ ಅಂದರೆ ಏನು? ಟೀನೇಜ್ ಅಂತೀವಿ. ಟೀನೇಜ್ ನಾವು ವಯಸ್ಸನ್ನೇ ಲೆಕ್ಕ ಹಾಕ್ತಾ ಹೋಗಿ 13, 14, 15, 16, 17, 18, 19, ಟೀನ್. ಸೊ ಟೀನೇಜ್ ಅಂತೀವಿ, ಅಡೋಲೆಸೆಂಟ್ ಪೀರಿಯಡ್ ಅಂತೀವಿ. ಆ ಸಮಯದಲ್ಲಿ ಪ್ರೌಢ ಲೈಂಗಿಕ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಅದೇ ಮಗು ತನ್ನ ಮುಗ್ಧತೆಯನ್ನು ಕಳೆದುಕೊಳ್ಳುತ್ತೆ ಯಾವಾಗ ಪ್ರಪಂಚಕ್ಕೆ ಅಂಟಿಕೊಳ್ಳುತ್ತದೆಯೋ. ಅಟ್ಯಾಚ್ಮೆಂಟ್ ಟು ವರ್ಲ್ಡ್ ಡಿಟ್ಯಾಚಸ್ ಯು ಫ್ರಮ್ ಗಾಡ್. ಅಟ್ಯಾಚ್ಮೆಂಟ್ ಟು ಗಾಡ್ ಡಿಟ್ಯಾಚಸ್ ಯು ಫ್ರಮ್ ವರ್ಲ್ಡ್. ಭಗವಂತನಿಗೆ ನೀನು ಅಂಟಿಕೊಂಡಿದ್ರೆ ಪ್ರಪಂಚ ನಿನ್ನಿಂದ ದೂರ ಇರುತ್ತೆ. ಪ್ರಪಂಚಕ್ಕೆ ನೀನು ಅಂಟಿಕೊಂಡ್ರೆ ಭಗವಂತ ನಿನ್ನಿಂದ ದೂರ ಇರ್ತಾನೆ. ಇದನ್ನೇ ಈ ಎರಡೂ ಚಿತ್ರವನ್ನು ನಾವು ಗಮನಿಸಿದಾಗ ಆದಿಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಭಜಗೋವಿಂದಂನ ಹಲವು ಪದಗಳು, ಶ್ಲೋಕಗಳು ನೆನಪಾಗ್ತವೆ. ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ, ಪರಮೇ ಬ್ರಹ್ಮ ಕೋಪಿನ ಸಕ್ತಃ. ಅದ್ವೈತ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥ ಆದಿಶಂಕರಾಚಾರ್ಯರು ಬಾಲ್ಯದಲ್ಲಿ ನೀನು ಆಟ ಆಡೋದ್ರಲ್ಲಿ ನಿನ್ನ ಜೀವನವನ್ನು ಕಳೀತೀಯಾ, ಯೌವನದಲ್ಲಿ ವಿರುದ್ಧ ಲಿಂಗದ ಬಗ್ಗೆ ಆಕರ್ಷಣೆಯನ್ನು ಒಳಗೊಂಡಿತೀಯಾ, ಮುಪ್ಪಿನಲ್ಲಿ ಚಿಂತೆಗೆ ಒಳಗಾಗ್ತೀಯಾ, ಕೊನೆಗೆ ಹೇಳ್ತೀಯಾ ಭಗವಂತ ನಿನ್ನನ್ನು ಸ್ಮರಿಸಲು ನನಗೆ ಸಮಯನೇ ಇಲ್ಲ, ನಿನ್ನನ್ನು ನೆನಪಿಸಿಕೊಳ್ಳಲು ಸಮಯನೇ ಇಲ್ಲ ಅಂತ ಹೇಳ್ತೀಯಾ ಅಂತ ಈ ಅರ್ಥವನ್ನು ಕೊಡುತ್ತೆ ಈಗ ನಾನು ಹೇಳಿರ್ತಕ್ಕಂತಹ ಒಂದು ಭಜಗೋವಿಂದಂನ ಒಂದು ಶ್ಲೋಕ. ಬಾಲಸ್ತಾವತ್ ಕ್ರೀಡಾಸಕ್ತಃ, ಬಾಲ್ಯದಲ್ಲಿ ಆಟ ಆಡೋದ್ರಲ್ಲಿ ನಿನ್ನ ಜೀವನವನ್ನು ಕಳೀತೀಯ. ತರುಣಸ್ತಾವತ್ ತರುಣೀಸಕ್ತಃ, ತಾರುಣ್ಯ ಯೌವನದಲ್ಲಿ ವಿರುದ್ಧ ಲಿಂಗದ ಬಗ್ಗೆ ಆಕರ್ಷಣೆಯನ್ನು ಹೊಂದುತ್ತೀಯ. ವೃದ್ಧಸ್ತಾವತ್ ಚಿಂತಾಸಕ್ತಃ, ಮುಪ್ಪಿನಲ್ಲಿ
ಚಿಂತೆಗೊಳಗಾಗ್ತೀಯ. ಪರಮೇ ಬ್ರಹ್ಮ ಕೋಪಿನ ಸಕ್ತಃ, ಪರಬ್ರಹ್ಮನಾಗಿರ್ತಕ್ಕಂಥ ಭಗವಂತನನ್ನ ಯಾರೂ ಸಹ ಸ್ಮರಿಸೋದೇ ಇಲ್ಲ, ಸ್ಮರಿಸಕ್ಕೆ ಸಮಯನೇ ಇಲ್ಲ ಅಂತ ನೀನು ಪ್ರಾರ್ಥಿಸ್ತೀಯ. ಆವಾಗ ಇನ್ನೂ ಒಂದು ಹೇಳ್ತಾರೆ, ಅದಕ್ಕೋಸ್ಕರ ಆದಿಶಂಕರಾಚಾರ್ಯರು ಇದಕ್ಕೆ ಸಂಯೋಜನೆ ಹೊಂದುವಂತಹ ಮತ್ತೊಂದು ಶ್ಲೋಕವನ್ನು ಹೇಳ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೇ. ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವು ನಿರಂತರ ನಡೀತಕ್ಕಂಥ ಒಂದು ಚಕ್ರ. ಪುನರಪಿ ಜನನಿ ಜಠರೇ ಶಯನಂ, ತಾಯಿಯ ಗರ್ಭದಲ್ಲಿ ಮತ್ತೆ ನೀನು ಆ ಜಠರದಲ್ಲಿ ಮತ್ತೆ ನೀನು ಪ್ರವೇಶಿಸಿ ಮತ್ತೆ ನೀನು ಹುಡ್ತೀಯ. ಯ ಸಂಸಾರೇ ಬಹುದುಸ್ತಾರೆ, ಈ ಸಂಸಾರ ಎಂಬ ಸಾಗರಕ್ಕೆ ಅಂತ್ಯವೇ ಇಲ್ಲ. ಕೃಪಯಾ ಪಾರೇ ಪಾಹಿ ಮುರಾರೇ, ಹೇ ಮುರಾರಿ, ಹೇ ಕೃಷ್ಣ ಪರಮಾತ್ಮ, ಈ ಭವಸಾಗರದ ಸಂಸಾರದಿಂದ ನನ್ನನ್ನು ದಾಟಿಸು. ಅಷ್ಟೇ ಅಲ್ಲ, ಈ ಸಂಸಾರದ ಸಾಗರದಲ್ಲಿ ಬರ್ತಕ್ಕಂತಹ ಜನನ ಮರಣ ಚಕ್ರದಿಂದ ನನ್ನನ್ನು ಪಾರು ಮಾಡು ಅಂತ ಪ್ರಾರ್ಥಿಸು ಭಗವಂತನಲ್ಲಿ ಎಂಬುದನ್ನು ಸಹ ನೆನಪಿಗೆ ಬರುತ್ತದೆ ಈ ಮಗುವಿನ ಜನನ ಮತ್ತು ಆ ಮಗು ಪ್ರೌಢಾವಸ್ಥೆಗೆ ತಲುಪಿದಾಗ. ಅದಕ್ಕೆ ನೋಡಿ, ಮಕ್ಕಳು ಹುಟ್ಟಿದ ತಕ್ಷಣ ತುಂಬ ಅಳ್ತಾರೆ. ಯಾಕೆ? ಅಯ್ಯೋ ಭಗವಂತ, ನನ್ನನ್ನು ಮತ್ತೆ ನೀನು ಪ್ರಪಂಚಕ್ಕೆ ಹಾಕ್ದ ಅಂತ. ಮತ್ತೆ ಈ ಮಾಯೆಯಿಂದ ತುಂಬಿರ್ತಕ್ಕಂಥ ಅಶಾಶ್ವತವಾಗಿರ್ತಕ್ಕಂಥ ಪ್ರಪಂಚಕ್ಕೆ ನನ್ನನ್ನು ತಂದಿದೆಯಲ್ಲಪ್ಪ ಅಂತ ಆ ಮಗು ಅಳುತ್ತಂತೆ ತುಂಬ ಜೋರಾಗಿ. ಅದು ಏನೇ ಇಲ್ಲಿ, ಅಂತಹ ಒಂದು ಪ್ರಾಥಮಿಕ ಲೈಂಗಿಕ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಮಗು ಹುಟ್ಟಿನಿಂದಲೇ ಇರುತ್ತೆ. ಪ್ರೌಢಾವಸ್ಥೆಯನ್ನು ತಲುಪಿದಾಗ ಪ್ರೌಢಾವಸ್ಥೆಯ ಲಕ್ಷಣಗಳನ್ನು ಆ ಮಗು ಹೊಂದುತ್ತೆ. ಕಾರಣ ಸಂತಾನೋತ್ಪತ್ತಿ ಕ್ರಿಯೆಗೆ ಸಿದ್ಧವಾಗುವುದಕ್ಕೆ. ಇಂಥ ಪ್ರೌಢಾವಸ್ಥೆ ಅಂದರೆ ಏನು? ಗಂಡು ಮತ್ತು ಹೆಣ್ಣಿನಲ್ಲಿ ಸಂತಾನೋತ್ಪತ್ತಿ ಅಂಗಗಳು ಕ್ರಿಯಾತ್ಮಕವಾಗುವ ವಯಸ್ಸು. ಸಂತಾನೋತ್ಪತ್ತಿ ಅಂಗಗಳು ಕ್ರಿಯಾಶೀಲತ್ವವನ್ನು ಹೊಂದುವಂತಹ ವಯಸ್ಸನ್ನೇ ಪ್ರೌಢಾವಸ್ಥೆ ಅಂತ ಕರೀತೇವೆ, ಪ್ಯುಬರ್ಟಿ. ಪ್ರಜನಾಂಗಗಳು, ಗ್ಯಾಮೀಟ್ಗಳು ಮತ್ತು ಲೈಂಗಿಕ ಹಾರ್ಮೋನುಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತವೆ. ಹುಡುಗ ಮತ್ತು ಹುಡುಗಿಯರು ಲೈಂಗಿಕವಾಗಿ ಪ್ರಬುದ್ಧರಾಗುತ್ತಾರೆ. ಹಾಗಾದರೆ ವಯಸ್ಸ್ಯಾವುದು? ಪ್ರೌಢಾವಸ್ಥೆಯ ವಯಸ್ಸ್ಯಾವುದು? ಪ್ರೌಢಾವಸ್ಥೆ ಅಂದರೆ ಇಂಗ್ಲಿಷ್ನಲ್ಲಿ ಪ್ಯುಬರ್ಟಿ. ಸೊ ಗಂಡು ಪುರುಷರಲ್ಲಿ ಇನ್ ಮೇಲ್ಸ್ 13 to 14 years, 13ರಿಂದ 14 ವರ್ಷ ವಯಸ್ಸು ಗಂಡು ಮಕ್ಕಳು ಪ್ರೌಢಾವಸ್ಥೆಯನ್ನು ತಲುಪ್ತಾರೆ, ಅವರು ಪುರುಷರಾಗ್ತಾರೆ. 10ರಿಂದ 12 ವರ್ಷ ವಯಸ್ಸು ಸ್ತ್ರೀಯರಲ್ಲಿ, ಹೆಣ್ಣು ಪ್ರೌಢಾವಸ್ಥೆಯನ್ನು ತಲುಪ್ತಾಳೆ, ಸ್ತ್ರೀ ಎಂಬ ಹೆಸರನ್ನು ಪಡೀತಾಳೆ. 10ರಿಂದ 12 ವರ್ಷ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಅಥವಾ ಸ್ತ್ರೀಯರಲ್ಲಿ ಪ್ರೌಢಾವಸ್ಥೆ ಕಂಡುಬರುತ್ತೆ. ಪುರುಷರಲ್ಲಿ ಪ್ರೌಢ ಲೈಂಗಿಕ ಲಕ್ಷಣಗಳು, ಆ ಪ್ರೌಢ ಲೈಂಗಿಕ ಲಕ್ಷಣಗಳು ರಾಸಾಯನಿಕಗಳ ಉತ್ಪಾದನೆಯಿಂದ ಉಂಟಾಗುತ್ತೆ. ಆ ರಾಸಾಯನಿಕಗಳನ್ನು ಉತ್ಪಾದಿಸಲು ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಎಂಬ ಚೋದನಿ ಅಥವಾ ಹಾರ್ಮೋನ್ ಕಾರ್ಯನಿರ್ವಹಿಸುತ್ತೆ. ಈ ಟೆಸ್ಟೋಸ್ಟಿರಾನ್ ಎಂಬ ಪುರುಷ ಹಾರ್ಮೋನ್ ಪ್ರೌಢ ಲೈಂಗಿಕ ಲಕ್ಷಣಗಳನ್ನು ಉಂಟು ಮಾಡುತ್ತೆ. ಆ ಉಂಟಾದಾಗ, ಪ್ರೌಢ ಲೈಂಗಿಕ ಲಕ್ಷಣಗಳು ಉಂಟಾದಾಗ ಯಾವ ಯಾವ ಬದಲಾವಣೆಗಳು ಪುರುಷರಲ್ಲಿ ಕಂಡುಬರುತ್ತೆ? ಮೊದಲನೇದು ಶಿಶ್ನ ಮತ್ತು ಸ್ಕ್ರೂಟಮ್ ಹಿಗ್ಗುವಿಕೆ. ಎರಡನೇದು ಸ್ನಾಯುಗಳ ಬೆಳವಣಿಗೆ. ಮೂರನೇದು ಧ್ವನಿ ಪೆಟ್ಟಿಗೆಯ ಹಿಗ್ಗುವಿಕೆಯಿಂದ ಧ್ವನಿ ಒಡೆಯುವಿಕೆ. ನಾಲ್ಕನೇದು ಗಡ್ಡ ಮತ್ತು ಮೀಸೆ ಬೆಳೆಯಲು ಪ್ರಾರಂಭಿಸುತ್ತದೆ. ಐದನೇದು
ಎತ್ತರದಲ್ಲಿ ಹೆಚ್ಚಳ. ಇವು ಪ್ರಮುಖವಾದ ಬದಲಾವಣೆಗಳು. ಯಾರಲ್ಲಿ? ಪುರುಷರಲ್ಲಿ. ಯಾವಾಗ? ಪ್ರೌಢಾವಸ್ಥೆಯನ್ನು ತಲುಪಿದಾಗ. ನೋಡಿ, ಶಿಶ್ನ ಮತ್ತು ಸ್ಕ್ರೂಟಮ್. ಸೊ ಇದು ಶಿಶ್ನ, ಪೆನ್ನೀಸ್ ಅಂತ ಕರಿತೇವೆ ಇಂಗ್ಲಿಷ್ನಲ್ಲಿ. ಈ ಶಿಶ್ನ ಮತ್ತು ಸ್ಕ್ರೂಟಮ್ ಅಥವಾ ವೃಷಣ ಚೀಲ, ಸ್ಕ್ರೂಟಮ್ ಅಂದರೆ ಅದು ಬೆಳವಣಿಗೆಯನ್ನು ಹೊಂದುತ್ತೆ. ಸ್ನಾಯುಗಳ ಬೆಳವಣಿಗೆ. ಸೊ ಸ್ನಾಯುಗಳು ಬಲಿಷ್ಠವಾಗ್ತವೆ. ಧ್ವನಿ ಪೆಟ್ಟಿಗೆ ಹಿಗ್ಗುವಿಕೆ, ಧ್ವನಿ ಒಡೆಯುವಿಕೆ. ಸೊ ಧ್ವನಿ ಹೊಡೆಯುತ್ತೆ. ರಫ್ ಆಗಿ ಮಾತಾಡ್ತಾನೆ ಅಂತೀವಿ ನಾವು, ರಫ್ ಟಾಕ್ ಅಥವಾ ವಾಯ್ಸ್ ಬ್ರೇಕಿಂಗ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಾದರೆ. ಗಡ್ಡ ಮತ್ತು ಮೀಸೆ ಬೆಳೆಯಲು ಪ್ರಾರಂಭಿಸುತ್ತೆ. ಎತ್ತರದಲ್ಲಿ ಹೆಚ್ಚಳ. ಇದು ಪ್ರಮುಖವಾದ ಬದಲಾವಣೆಗಳು ಪ್ರೌಢಾವಸ್ಥೆಯನ್ನು ಪುರುಷರು ತಲುಪಿದಾಗ. ಸ್ತ್ರೀಯರಲ್ಲಿ ಪ್ರೌಢ ಲೈಂಗಿಕ ಲಕ್ಷಣಗಳು. ಸ್ತ್ರೀಯರಲ್ಲಿಯೂ ಸಹ ಈ ಪ್ರೌಢ ಲೈಂಗಿಕ ಲಕ್ಷಣಗಳು ರಾಸಾಯನಿಕಗಳ ಉತ್ಪಾದನೆಯಿಂದ ಉಂಟಾಗುತ್ತೆ. ಈ ರಾಸಾಯನಿಕಗಳನ್ನು ಸ್ತ್ರೀಯರಲ್ಲಿ ಈಸ್ಟ್ರೋಜಿನ್ ಎಂಬ ಚೋದನಿ ಅಥವಾ ಹಾರ್ಮೋನಿನಿಂದ ಉಂಟಾಗುತ್ತೆ. ಈಸ್ಟ್ರೋಜಿನ್ ಎಂಬ ಹಾರ್ಮೋನು ಹೆಣ್ಣು ಮಕ್ಕಳಲ್ಲಿ ಪ್ರೌಢ ಲೈಂಗಿಕ ಲಕ್ಷಣಗಳನ್ನು ಉಂಟು ಮಾಡಿ ಹುಡುಗಿ ಮಹಿಳೆಯಾಗಿ ಬದಲಾಗುತ್ತಾಳೆ. ಸ್ತನ್ಯ ಬೆಳವಣಿಗೆ, ಬ್ರೆಸ್ಟ್ ಡೆವಲಪ್ಮೆಂಟ್, ಅಗಲವಾದ ಸೊಂಟ ಮತ್ತು ಕೊಬ್ಬಿನ ಶೇಖರಣೆ, ಬಾಹ್ಯ ಜನನಾಂಗಗಳ ಬೆಳವಣಿಗೆ, ಗರ್ಭಕೋಶ ಬೆಳವಣಿಗೆ. ಇದು ಪ್ರಮುಖವಾದ ಬದಲಾವಣೆಗಳು ನಾವು ಸ್ತ್ರೀಯರಲ್ಲಿ ಕಾಣ್ತಕ್ಕಂಥದ್ದು. ಸ್ತ್ರೀಯರಲ್ಲಿ ಪ್ರೌಢಾವಸ್ಥೆ ತಲುಪೋದಕ್ಕೆ ಈಸ್ಟ್ರೋಜಿನ್ ಎಂಬ ಹಾರ್ಮೋನ್ ಪ್ರಮುಖ ಪಾತ್ರ ವಹಿಸುತ್ತೆ. ಈಗಾಗಲೇ ನಾವು ಆ ಕೆಲವೊಂದು ಪ್ರಮುಖ ಬದಲಾವಣೆಗಳನ್ನು ನಾವಿಲ್ಲಿ ಕಂಡಿದ್ದೇವೆ. ಪುರುಷ ಅಥವಾ ಗಂಡು ಸಂತಾನೋತ್ಪತ್ತಿ ವ್ಯೂಹ. ಸೊ ಅವರು ಪ್ರೌಢಾವಸ್ಥೆಯನ್ನು ತಲುಪಿದ ಗಂಡು ಅಥವಾ ಹೆಣ್ಣು, ಅವರ ಪ್ರಜನಾಂಗ ವ್ಯೂಹಗಳು, ಸಂತಾನೋತ್ಪತ್ತಿ ವ್ಯೂಹದಲ್ಲಿ ರಚನೆ ಯಾವ ರೀತಿ ಇರುತ್ತೆ ನೀವು ಗಮನಿಸ್ತಾ ಇದ್ದೀರಿ. ಮೇಲ್ ರಿಪ್ರಡಕ್ಟಿವ್ ಸಿಸ್ಟಮ್. ಸೊ ಗಂಡು ಸಂತಾನೋತ್ಪತ್ತಿ ವ್ಯೂಹ ಮೊದಲನೇದು ವೃಷಣ, ಇಂಗ್ಲಿಷ್ನಲ್ಲಿ ಟೆಸ್ಟೀಸ್ ಅಂತ ಕರೀತೇವೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಟೆಸ್ಟಿಕಲ್ ಅಂತ ಇದೆ, ಇದನ್ನು ನಾವು ವೃಷಣ ಅಂತಲೂ ಕರೀತೇವೆ. ವೃಷಣ ಎರಡಿರ್ತವೆ, ಅದಕ್ಕೆ ವೃಷಣಗಳು. ಅವುಗಳ ಕಾರ್ಯ ಏನು? ವೀರ್ಯಾಣುಗಳನ್ನು ಉತ್ಪಾದಿಸುತ್ತದೆ, ಸ್ಪರ್ಮ್ಸ್, ಅಂಡ್ ಆಲ್ಸೋ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಉತ್ಪಾದನೆ ಈ ಒಂದು ವೃಷಣ ನಿರ್ವಹಿಸುತ್ತೆ. ಎರಡನೇದು ವೃಷಣ ಚೀಲ, ಸ್ಕ್ರೂಟಮ್ ಅಂತ ಕರೀತೇವೆ ನಾವು. ಆ ವೃಷಣ ಚೀಲ ನೀವಿಲ್ಲಿ ಗಮನಿಸಿ, ಸ್ಕ್ರೂಟಮ್ ಅಂತ ಏನಿದೆ ವೃಷಣಗಳನ್ನು ಹೊಂದಿರುತ್ತೆ, ವೃಷಣಕ್ಕೆ ರಕ್ಷಣೆಯನ್ನು ಕೊಡುತ್ತೆ, ಅದನ್ನೇ ವೃಷಣ ಚೀಲ. ವೃಷಣ ಚೀಲ, ಸ್ಕ್ರೂಟಮ್ ವೃಷಣಗಳನ್ನು ಹೊಂದಿರುತ್ತದೆ. ಮೂರನೇದು ವೀರ್ಯನಾಳ. ವೀರ್ಯನಾಳ ಅಂದರೆ ಸ್ಪರ್ಮ್ ಅಂದರೆ ವೀರ್ಯ. ಸೊ ವೀರ್ಯಾಣುಗಳನ್ನು ಕೊಂಡೊಯ್ಯತಕ್ಕಂತಹ ನಾಳ ವೀರ್ಯನಾಳ. ಅದು ವಾಸ್ ಡಿಫರೆನ್ಸ್ ಅಂತ ಕರೀತೇವೆ ನಾವು ಇಂಗ್ಲಿಷ್ನಲ್ಲಿ. ವಾಸ್ ಡಿಫರೆನ್ಸ್ ನೀವಿಲ್ಲಿ ಗಮನಿಸ್ತಾ, ವಾಸ್ ಡಿಫರೆನ್ಸ್, ವೀರ್ಯ ನಾಳ, ವಾಸ್ ಡಿಫರೆನ್ಸ್ ಇಂಗ್ಲಿಷ್ನಲ್ಲಿ. ವೀರ್ಯಾಣುಗಳನ್ನು ವೀರ್ಯ ಕೋಶಿಕೆಗೆ ಕೊಂಡೊಯ್ಯುತ್ತದೆ. ವೀರ್ಯ ಕೋಶಿಕೆ ಏನು ಅಂತ ಹೇಳಿದ್ರೆ, ವೀರ್ಯ ಕೋಶಿಕೆ ಸೆಮಿನಲ್ ವೆಸಿಕಲ್, ಇದನ್ನು ನಾವು ವೀರ್ಯ ಕೋಶಿಕೆ ಅಂತಲೂ ಕರೀತೇವೆ. ನೆಕ್ಸ್ಟ್ ಮೂತ್ರ ವಿಸರ್ಜನಾ ನಾಳ, ಯುರೇಥ್ರಾ ಅಂತ ಇಂಗ್ಲಿಷ್ನಲ್ಲಿ ಕರೀತೇವೆ. ಮೂತ್ರಕೋಶದಿಂದ ಮೂತ್ರವನ್ನು ಹಾಗೂ ವೀರ್ಯನಾಳದಿಂದ ವೀರ್ಯಾಣುಗಳನ್ನು ಶಿಶ್ನಕ್ಕೆ ತಲುಪಿಸುತ್ತದೆ. ನೋಡಿ, ಯುರೇಥ್ರಾ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಇದನ್ನು ಮೂತ್ರ
ನಾಳ, ಮೂತ್ರ ವಿಸರ್ಜನಾ ನಾಳ. ಸೊ ಮೂತ್ರವನ್ನು ಮೂತ್ರ ಕೋಶದಿಂದ, ಮೂತ್ರಕೋಶ ಅಂತ ಹೇಳಿದ್ರೆ ಯುರೇಟರ್, ಮೂತ್ರಕೋಶ ಯೂರಿನರಿ ಬ್ಲಾಡರ್. ಸೊ ಅಲ್ಲಿಂದ ಮೂತ್ರವನ್ನು ವಾಸ್ ಡಿಫರೆನ್ಸ್, ವೀರ್ಯನಾಳದಿಂದ ವೀರ್ಯಾಣುವನ್ನು ಎರಡನ್ನೂ ಪೆನ್ನೀಸ್, ಪೆನ್ನೀಸ್ ಅಂತ ಹೇಳಿದ್ರೆ ಶಿಶ್ನ, ನೀವಿಲ್ಲಿ ಗಮನಿಸ್ಬೋದು ಈ ಒಂದು ಭಾಗ, ಇದನ್ನು ನಾವು ಪೆನ್ನೀಸ್ ಶಿಶ್ನ ಅಂತ ಕರೀತೇವೆ, ಪೆನ್ನೀಸ್ನ ಶಿಶ್ನ. ಸೊ ಇಲ್ಲಿಗೆ ತಲುಪಿಸುತ್ತದೆ ಈ ಮೂತ್ರ ವಿಸರ್ಜನಾ ನಾಳ. ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯವನ್ನು ಮೂತ್ರವನ್ನು ಸಾಗಿಸ್ತಕ್ಕಂಥದ್ದು ಒಂದೇ ಭಾಗ, ಅದುವೇ ಮೂತ್ರ ವಿಸರ್ಜನಾ ನಾಳ. ಐದನೇದು ಪ್ರಾಸ್ಟೇಟ್ ಗ್ರಂಥಿ, ಪ್ರಾಸ್ಟೇಟ್ ಗ್ಲ್ಯಾಂಡ್, ಇಲ್ಲಿ ಗಮನಿಸ್ತಾ ಇದ್ರಿ ಪ್ರಾಸ್ಟೇಟ್ ಗ್ರಂಥಿ. ಸೊ ಪ್ರಾಸ್ಟೇಟ್ ಗ್ರಂಥಿ ಕಾರ್ಯ ಏನು? ವೀರ್ಯಾಣುಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತದೆ, ಇದು ಪ್ರಾಸ್ಟೇಟ್ ಗ್ರಂಥಿಯ ಕಾರ್ಯ. ನೆಕ್ಸ್ಟ್ ಶಿಶ್ನ, ವೀರ್ಯಾಣುಗಳನ್ನು ಸ್ಖಲನ ಮಾಡುವ ದಪ್ಪ ಸ್ನಾಯು ಅಂಗ. ಸೊ ವೀರ್ಯಾಣುಗಳನ್ನು ಸ್ಖಲನ ಅಂದರೆ ಹೊರಗಡೆ ಹಾಕುತ್ತೆ ವೀರ್ಯಾಣುಗಳನ್ನು, ಅದು ಶಿಶ್ನ ಅಂತ ಕರಿತೇವೆ. ಪೆನ್ನೀಸ್ ಅಂತ ಇಂಗ್ಲೀಷ್ನಲ್ಲಿ, ಶಿಶ್ನ ಕನ್ನಡದಲ್ಲಿ. ಪುರುಷ ಅಥವಾ ಗಂಡು ಸಂತಾನೋತ್ಪತ್ತಿ ವ್ಯೂಹ ಗಮನಿಸಿದ್ರೆ ಆಗ ನೀವು ನೋಡಿರ್ತಕ್ಕಂಥದ್ದು ಸೈಡ್ ವ್ಯೂ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸೈಡ್ ವ್ಯೂ ಚಿತ್ರ. ಅದೇ ಚಿತ್ರ ಫ್ರಂಟ್ ವ್ಯೂ, ಫ್ರಂಟ್ ವ್ಯೂ ಕಾಣಿಸ್ತಾ ಇದೆ ಇಲ್ಲಷ್ಟೇ. ಸೊ ಪೆನ್ನೀಸ್ ಶಿಶ್ನ, ಪೆನ್ನೀಸ್ ಅಂದರೆ ಶಿಶ್ನ, ಟೆಸ್ಟೀಸ್ ಅಂದರೆ ವೃಷಣ, ಸ್ಕ್ರೂಟಮ್ ಅಂದರೆ ವೃಷಣ ಚೀಲ, ಮುಖ್ಯ ಭಾಗಗಳು ನೀವು ನೆನಪಿಟ್ಕೊಂಡ್ರೆ ಸಾಕು. ಯುರೇಥ್ರಾ, ಮೂತ್ರಕೋಶ, ಪ್ರಾಸ್ಟೇಟ್ ಗ್ರಂಥಿ, ವೀರ್ಯನಾಳ, ವಾಸ್ ಡಿಫರೆನ್ಸ್ ಅಂದರೆ ವೀರ್ಯನಾಳ, ಯುರೇಟರ್, ಯುರೇತ್ರ ಮೂತ್ರನಾಳ, ಕ್ಷಮಿಸಿ ಮಕ್ಕಳ, ಯುರೇಥ್ರಾ ಅಂದರೆ ಮೂತ್ರ ವಿಸರ್ಜನಾ ನಾಳ, ಯುರೇಟರ್ ಮೂತ್ರನಾಳ, ಯೂರಿನರಿ ಬ್ಲಾಡರ್ ಮೂತ್ರಕೋಶ, ಸೆಮಿನಲ್ ವೆಸಿಕಲ್, ಸೆಮಿನಲ್ ವೆಸಿಕಲ್ ವೀರ್ಯಕೋಶಿಕ, ಪ್ರಮುಖವಾದ ಭಾಗಗಳು ಇವು. ಗಂಡು ಸಂತಾನೋತ್ಪತ್ತಿ ವ್ಯೂಹ ಚಿತ್ರ ಬಿಡಿಸಿ ಭಾಗ ಗುರುತಿಸಿ ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಸರಳ ರೀತಿಯಲ್ಲಿ ಈ ಗಂಡು ಪ್ರಜನಾಂಗದ ಚಿತ್ರವನ್ನು ಬಿಡಿಸುವಂತಹ ವಿಧಾನವನ್ನು ನಾವೀಗ ನೋಡೋಣಂತೆ.
ಪುರುಷ ಅಥವಾ ಗಂಡು ಸಂತಾನೋತ್ಪತ್ತಿ ವ್ಯೂಹ ಸರಳ ರೀತಿಯಲ್ಲಿ ಚಿತ್ರವನ್ನು ಬಿಡಿಸ್ತಕ್ಕಂಥ ವಿಧಾನ. ಈಗ ನಾವು ಭಾಗಗಳನ್ನು ಗುರುತಿಸೋಣ. ಶಿಶ್ನ, ಮೂತ್ರ ವಿಸರ್ಜನಾ ನಾಳ, ವೀರ್ಯ ನಾಳ, ವೃಷಣ, ವೃಷಣಚೀಲ, ಪ್ರಾಸ್ಟೇಟ್ ಗ್ರಂಥಿ, ವೀರ್ಯಕೋಶಿಕ, ಮೂತ್ರಕೋಶ. ಈ ರೀತಿಯಲ್ಲಿ ಸರಳ ರೀತಿಯಲ್ಲಿಯೂ ನೀವು ಚಿತ್ರವನ್ನು ಬಿಡಿಸಬಹುದು. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಸೊ ಪ್ರಯತ್ನ ಮಾಡ್ತಾ ನೀವು ಬರೀತಕ್ಕಂಥ ಚಿತ್ರ ಇನ್ನೂ ಸ್ಪಷ್ಟವಾಗಿ ಬರೋಕ್ಕೆ ಸಾಧ್ಯತೆ ಇದೆ. ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ. ಸೊ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಸ್ತ್ರೀಯರಲ್ಲಿ ಮೊದಲನೇ ಭಾಗ ಅಂಡಾಶಯಗಳು, ಓವರಿ. ಅಂಡಾಶಯಗಳು ಮೂತ್ರಪಿಂಡದ ಬಳಿ ಕಿಬ್ಬೊಟ್ಟೆಯ ಕುಹರದ ಕೆಳಗಿನ ಭಾಗದಲ್ಲಿ ಎರಡು ಬಾದಾಮಿ ಆಕಾರವಿದೆ. ಆ ಬಾದಾಮಿ ಆಕಾರದಲ್ಲಿರ್ತಕ್ಕಂತಹ ರಚನೆಗಳೇ ಈ ಅಂಡಾಶಯಗಳು. ಇವು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಅಷ್ಟೇ ಅಲ್ಲ, ಅಂಡಕವನ್ನು ಉಂಟು ಮಾಡುತ್ತದೆ. ಫೆಲೋಪಿಯನ್ ಟ್ಯೂಬ್ಯೂಲ್ಗಳು, ಫೆಲೋಪಿಯನ್ ಟ್ಯೂಬ್. ಸೊ ನಾವು ಅಂಡಾಶಯ, ಓವರಿ, ಈಗಾಗಲೇ ಇದನ್ನು ನಾವು ಅಂಡಾಶಯ ಅಂತ ಕರೆದ್ವಿ. ನೆಕ್ಸ್ಟ್ ಭಾಗ ಫೆಲೋಪಿಯನ್ ಟ್ಯೂಬ್ಯೂಲ್, ಅಂಡನಾಳ. ಅಂಡನಾಳ, ಫೆಲೋಪಿಯನ್ ಟ್ಯೂಬ್ಯೂಲ್. ಈ ಅಂಡನಾಳ ಮುಖ್ಯವಾಗಿ ಪ್ರತಿ ಅಂಡಾಶಯದ ಹಿಂಭಾಗದ ತುದಿಯ ಬಳಿ ಕೊಳವೆಯ ಆಕಾರದ ಆರಂಭಿಕ ತುದಿಯನ್ನು ಹೊಂದಿರುವ ಉದ್ದವಾದ ಸ್ನಾಯು ಟ್ಯೂಬ್. ಕೊಳವೆ ಆಕಾರದಲ್ಲಿರ್ತಕ್ಕಂಥದ್ದು. ಅಂಡಾಶಯದಿಂದ ಗರ್ಭಾಶಯಕ್ಕೆ ಅಂಡಕವನ್ನು ಒಯ್ಯುತ್ತದೆ. ಇದು ಇದರ ಪ್ರಮುಖ ಕಾರ್ಯ. ಫೆಲೋಪಿಯನ್ ಟ್ಯೂಬ್ಯೂಲು ಅಂಡಾಶಯ ಉತ್ಪತ್ತಿ ಮಾಡಿರ್ತಕ್ಕಂಥ ಅಂಡಕಗಳನ್ನು ಗರ್ಭಾಶಯಕ್ಕೆ ಕೊಂಡೊಯ್ಯುತ್ತದೆ. ಅದರ ಫಲೀಕರಣಕ್ಕೆ ಸೂಕ್ತವಾದ ವಾತಾವರಣವನ್ನು ಒದಗಿಸುತ್ತದೆ. ಆ ಅಂಡಕಗಳು ಫಲೀಕರಣಗೊಳ್ಳಬೇಕು. ಅಂಥ ಫಲೀಕರಣಗೊಳ್ಳೋದಕ್ಕೂ ಸೂಕ್ತವಾದ ವಾತಾವರಣವನ್ನು ಈ ಒಂದು ಫೆಲೋಪಿಯನ್ ಟ್ಯೂಬ್ಯೂಲ್ ಅಂತ ಏನು ಕರೀತೇವೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಅಂಡನಾಳ ಅಂತಲೂ ಕರೀತೀರಿ. ಮೂರನೇ ಭಾಗ ಗರ್ಭಕೋಶ. ಈ ಗರ್ಭಕೋಶವನ್ನು ನಾವು ಯುಟಿರಸ್ ಅಂತ ಕರೀತೇವೆ. ಗಾಳಿಗುಳ್ಳೆಯ ಹಿಂದಿರುವ ದೊಡ್ಡದಾದ ಪಿಯರ್ ಆಕಾರದ ಸ್ನಾಯುವಿಕ ರಚನೆ. ಸೊ ಅದನ್ನು ನಾವು ಮುಖ್ಯವಾಗಿ ಯುಟಿರಸ್, ಗರ್ಭಾಶಯ, ಅಲ್ಲಿ ಗರ್ಭಕೋಶ.
ಫಲೀಕರಣದ ಮೇಲೆ ಭ್ರೂಣವು ಗರ್ಭಕೋಶದ ಗೋಡೆಗೆ ಅಂಟಿಕೊಳ್ಳುತ್ತದೆ, ಹುಟ್ಟುವವರೆಗೂ ಬೆಳೆಯುತ್ತದೆ. ಸೊ ಭ್ರೂಣ ಫಲೀಕರಣದ ಮೇಲೆ, ಫಲೀಕರಣ ಆದ ನಂತರ ಆ ಭ್ರೂಣಾಂಕುರ ಭ್ರೂಣ ಆಗುತ್ತೆ. ಯಾವಾಗ ಅಂದರೆ ಭ್ರೂಣಾಂಕುರ ಈ ಗರ್ಭಕೋಶದ ಗೋಡೆಗೆ ಅಂಟಿಕೊಂಡಾಗ ಅಲ್ಲಿಂದ ಹುಟ್ಟುವವರೆಗೂ ಅಲ್ಲೇ ಅದು ಬೆಳೆಯುತ್ತೆ. ಇನ್ನು ನಾವು ಗರ್ಭಕೋಶ, ಸೊ ಯೋನಿ ಅಥವಾ ಜನ್ಮ ಕಾಲುವೆ, ಇಂಗ್ಲಿಷ್ನಲ್ಲಿ ವೆಜೈನಾ ಅಂತ ಕರೀತೇವೆ. ಸೊ ಯೋನಿ, ಈ ಯೋನಿ ಅಥವಾ ಜನ್ಮ ಕಾಲುವೆ ಪ್ರಮುಖವಾಗಿ ಎಲಾಸ್ಟಿಕ್ ಗೋಡೆವಿರುವ ಸ್ನಾಯು ಕೊಳವೆ ಆಗಿದೆ. ಎಲಾಸ್ಟಿಕ್ ಗೋಡೆ ಇರುವ ಸ್ನಾಯು ಕೊಳವೆ. ಕಾಪ್ಯುಲೇಷನ್ ಸಮಯದಲ್ಲಿ ಉಪಯೋಗಿಸಲ್ಪಡುತ್ತದೆ. ಸೊ ಕಾಪ್ಯುಲೇಷನ್ ಅನ್ನುವಂಥದ್ದು ವೈಜ್ಞಾನಿಕ ಪದ. ಶಿಶ್ನವನ್ನು ಒಳಗೆ ಸೇರಿಸ್ಕೊಳ್ಳೋದಕ್ಕೆ ಆ ಒಂದು ಯೋನಿ ಉಪಯೋಗವಾಗಿರುತ್ತದೆ. ಶಿಶ್ನವನ್ನು ಒಳಗೆ ಎಳೆದುಕೊಳ್ಳುತ್ತದೆ. ಯಾಕೆಂದರೆ ಅದು ಎಲಾಸ್ಟಿಕ್ ಗೋಡೆ ಇರುವ ಸ್ನಾಯು ಕೊಳವೆಯಾಗಿರುತ್ತದೆ. ಆದ ಕಾರಣ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ. ಸೊ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ ಸರಳ ರೀತಿಯಲ್ಲಿ ಬರೀತಕ್ಕಂಥ ವಿಧಾನ ಚಿತ್ರ. ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ ಸರಳ ರೀತಿಯಲ್ಲಿ ಚಿತ್ರವನ್ನು ಬಿಡಿಸ್ತಕ್ಕಂಥ ವಿಧಾನ. ಅಂಡಾಶಯ, ಸೊ ಅಂಡಾಶಯಗಳು ಎರಡಿದ್ದಾವೆ, ಆಲ್ಮಂಡ್ ಆಕೃತಿಯಲ್ಲಿ, ಮತ್ತು ಅಂಡನಾಳ ಅಥವಾ ಫೆಲೋಪಿಯನ್ ಟ್ಯೂಬ್ಯೂಲ್ ಅಂತಲೂ ಇಂಗ್ಲಿಷ್ನಲ್ಲಿ ಕರೀತೇವೆ. ತದನಂತರ ಯುಟಿರಸ್ ಗರ್ಭಕೋಶ, ಗರ್ಭಕೋಶದ ಕಂಠ ಸರ್ವಿಕ್ಸ್, ಮತ್ತು ಯೋನಿ ಅಥವಾ ವೆಜೈನಾ ಅಂತ ಇಂಗ್ಲಿಷ್ನಲ್ಲಿ ಕರೀತೇವೆ. ಈ ಸರಳ ರೀತಿಯಲ್ಲಿ ನೀವು ಚಿತ್ರವನ್ನು ಬಿಡಿಸಲು ಖಂಡಿತವಾಗಿಯೂ ಅಭ್ಯಾಸ ಮಾಡ್ಬೋದು. ಇನ್ನೂ ಸ್ಪಷ್ಟವಾಗಿ ನೀವು ಬಿಡಿಸೋಕ್ಕೆ ಸಾಧ್ಯತೆ ಇದೆ. ಆರ್ಥವ, ಆರ್ಥವ ಎಂಬುದು ಹೆಣ್ಣು ಸ್ತ್ರೀಯಾಗಿ ಈಸ್ಟ್ರೋಜಿನ್ ಉತ್ಪತ್ತಿಯಾಗಿ, ಆಗ ನಾವು ಏನು ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳ್ತೇವೆ ದೊಡ್ಡ ಮನುಷ್ಯರಾದರು, ಹೆಣ್ಣು ಮಕ್ಕಳು ದೊಡ್ಡವರಾದರು ಅಂತ. ಸೊ ದೊಡ್ಡವರಾಗೋದು ಅಂದರೆ ಏನು? ಈಸ್ಟ್ರೋಜಿನ್ ಕ್ರಿಯಾಶೀಲತ್ವವನ್ನು ಹೊಂದಿ ಓವ ಅಥವಾ ಅಂಡಕಗಳನ್ನು ಬಿಡುಗಡೆ ಮಾಡುತ್ತೆ. ಆ ಅಂಡಕಗಳನ್ನು ಪ್ರತಿ ತಿಂಗಳು ಸಹ ಸುಮಾರು 5 ರಿಂದ 8 ದಿನಗಳ ಕಾಲ ಅದು ಬಿಡುಗಡೆ ಮಾಡುತ್ತೆ. ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಆ ಅಂಡಕವು ವೀರ್ಯಾಣುವಿನೊಂದಿಗೆ ಮಿಲನ ಆಗಿರೋದಿಲ್ವೋ ಆಗ ಅದು ಫಲೀಕರಣಗೊಂಡಿರೋದಿಲ್ಲ. ಅಥವಾ ಅಂಡಕವು ಫಲೀಕರಣಗೊಳ್ಳದೇ ಇದ್ದಾಗ ಆ ಅಂಡಕವು ದೇಹದಿಂದ ಹೊರಗಡೆ ಬರುತ್ತೆ. ರಕ್ತ ಬ್ಲೀಡಿಂಗ್ ಅಂತ ನಾವೇನು ಹೇಳ್ತೀವಿ, ರಕ್ತ ಮತ್ತು ಲೋಳೆ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತೆ. ಈ ಕ್ರಿಯೆಗೆ ನಾವು ಆರ್ಥವ ಅಂತ ಕರೀತೇವೆ. ಸುಲಭವಾಗಿ ಹೇಳಬೇಕಂದ್ರೆ ಫಲೀಕರಣಗೊಳ್ಳದ ಅಂಡಕಗಳು ಸ್ತ್ರೀಯರಲ್ಲಿ ಯೋನಿಯ ಮೂಲಕ ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಹೊರಬರುವಂಥ ಕ್ರಿಯೆಗೆ ಆರ್ಥವ, ಮೆನ್ಸ್ಚುರೇಷನ್ ಅಂತ ಕರೀತೇವೆ. ಅಂಡವು ಅಲ್ಲ ಅಂಡಕವು, ಅಂಡಕವು ಫಲೀಕರಣಗೊಳ್ಳದಿದ್ದರೆ ಒಳಸ್ಥರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುವ ಕ್ರಿಯೆಗೆ ಆರ್ತವ ಎನ್ನುತ್ತಾರೆ. ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದು. ಪ್ರತಿ ತಿಂಗಳು ನಡೆಯುತ್ತದೆ. 2 ರಿಂದ 8 ದಿನಗಳವರೆಗೆ ಮುಂದುವರಿಯುತ್ತದೆ. ಈ ಸಮಯದಲ್ಲಿ ಹೆಚ್ಚು ಆಯಾಸ ಹಾಗೂ ಮೈಕೈ ನೋವು ಹೆಣ್ಣಿನಲ್ಲಿ ಕಾಣಿಸಿಕೊಳ್ಳುವುದು ಸಹಜ. ಋತುಚಕ್ರ, ಈ ಇಡೀ ಒಂದು
ಸಂತಾನೋತ್ಪತ್ತಿ ಅಂಗಗಳಲ್ಲಿ ನಡೆಯುವ ಘಟನೆಗಳು ಋತುಚಕ್ರ ಅಂತ ಕರಿತೀವಿ. ಮೆನ್ಸ್ಚುರೇಷನ್ ಸೈಕಲ್, ದ series of events that take place in female reproductive system. ಸೊ ಈ ಆರ್ಥವ ಪ್ರತಿ ತಿಂಗಳು 2-8 ದಿನಗಳ ಕಾಲ ನಡೀತಾನೆ ಇತ್ತಂದ್ರೆ ಆಗ ಅಂಡಕಗಳು ಫಲೀಕರಣಗೊಂಡಿಲ್ಲ ಎಂಬುದು ಅರ್ಥ. ಮೆನಾರ್ಚಿ ಮತ್ತು ಮೆನೋಪಾಸ್ ನಡುವಿನ ವ್ಯತ್ಯಾಸ. ಮೆನಾರ್ಚಿ ಅಂದ್ರೆ ಋತುಚಕ್ರ ಆರಂಭ ಆಗೋದು, ಹೆಣ್ಣು ಮಕ್ಕಳು ಆಗ ತಾನೇ ಪ್ರೌಢಾವಸ್ಥೆಯನ್ನು ತಲುಪೋದು. ಅದೇ ಮೆನೋಪಾಸ್ ಅಂದ್ರೆ ಋತುಚಕ್ರ ನಿಲ್ಲುವಿಕೆ. ಸೊ ಋತುಚಕ್ರ ಸಾಮಾನ್ಯ 50 ವರ್ಷ ಆದಾಗ ಹೆಣ್ಣಿನಲ್ಲಿ, ಸ್ತ್ರೀಯರಲ್ಲಿ ಅವರು ಪ್ರತಿ ತಿಂಗಳು ಬಿಡುಗಡೆ ಮಾಡ್ತಕ್ಕಂಥ ಅಂಡಕಗಳು ಉಂಟಾಗೋದಿಲ್ಲ. ಅದನ್ನು ನಾವು ಮೆನೋಪಾಸ್ ಅಂತ ಕರೀತೇವೆ. ಮೆನಾರ್ಚಿಯಲ್ಲಿ 11-13 ವಯಸ್ಸಿನಲ್ಲಿ ಸಂಭವಿಸುತ್ತದೆ. ಅದೇ ಮೆನೋಪಾಸ್ 45-50 ವಯಸ್ಸಿನಲ್ಲಿ ಸಂಭವಿಸುತ್ತದೆ. ಮೆನಾರ್ಚಿ ಹುಡುಗಿಯರಲ್ಲಿ ಸಂತಾನೋತ್ಪತ್ತಿ ಹಂತದ ಪ್ರಾರಂಭ, ಆದರೆ ಮೆನೋಪಾಸ್ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ಹಂತದ ನಿಲ್ಲುವಿಕೆ. ಮಾನವನಲ್ಲಿ ನಿಷೇಚನ ಪ್ರಕ್ರಿಯೆ. ಮಾನವನಲ್ಲಿ ಆಂತರಿಕ ನಿಷೇಚನ ಪ್ರಕ್ರಿಯೆ ನಡೆಯುತ್ತದೆ, ಇಂಟರ್ನಲ್ ಫರ್ಟಿಲೈಸೇಷನ್. ಈಗಾಗಲೇ ನಾವು ಗಂಡು ಸಂತಾನೋತ್ಪತ್ತಿ ವ್ಯೂಹ, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ, ಅದರ ಭಾಗಗಳು, ಆ ವ್ಯೂಹದ ಭಾಗಗಳು, ಅವುಗಳ ಕಾರ್ಯಗಳನ್ನು ತಿಳಿದ್ವಿ. ಈಗ ಪ್ರೌಢಾವಸ್ಥೆಗೆ ಬಂದಿರತಕ್ಕಂಥ ಗಂಡು ಮತ್ತು ಹೆಣ್ಣು ಸಮ್ಮಿಲನಗೊಂಡು ನಿಷೇಚನ ಉಂಟಾಗಿದೆ, ಯುಗ್ಮಜ ಉಂಟಾಗಿದೆ. ಆ ನಿಷೇಚನ ಯಾವ ರೀತಿಯ ನಿಷೇಚನ ಆಗುತ್ತೆ ಮಾನವರಲ್ಲಿ? ಆಂತರಿಕ ನಿಷೇಚನ. ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿ ಮಾರ್ಗದ ಮೂಲಕ ಪ್ರವೇಶಿಸಿ ಅಂಡವನ್ನು ಫಲಿತಗೊಳಿಸಿ ಯುಗ್ಮಜ ಉಂಟಾಗುತ್ತದೆ. ಈಗಾಗಲೇ ನಾನು ತಿಳಿಸಿದೆ, ಯೋನಿ ಎಲಾಸ್ಟಿಕ್ ರೀತಿಯ ಹಿಗ್ಗುವಿಕೆ, ಕುಗ್ಗುವಿಕೆಯನ್ನು ಹೊಂದಿರೋದ್ರಿಂದ ವೀರ್ಯಾಣುಗಳು ಶಿಶ್ನದ ಮೂಲಕ ಯೋನಿಯನ್ನು ಪ್ರವೇಶಿಸ್ತವೆ. ಯೋನಿಯಲ್ಲಿ ವೀರ್ಯಾಣುಗಳು ಪ್ರವೇಶಿಸಿದ ನಂತರ ಅಂಡಕದೊಂದಿಗೆ ಮಿಲನಗೊಂಡು ಯುಗ್ಮಜವನ್ನ ಉಂಟು ಮಾಡುತ್ತೆ. ಯುಗ್ಮಜವು ವಿಭಜಿಸಿ ನಂತರ ಏನಾಗುತ್ತೆ? ಆ ಯುಗ್ಮಜ ನಿರಂತರ ವಿಭಜನಾ ಶಕ್ತಿಯನ್ನು ಹೊಂದಿದ್ದು ಭ್ರೂಣಾಂಕುರವನ್ನು ಉಂಟು ಮಾಡುತ್ತದೆ, ಎಂಬ್ರಿಯೋ ಅಂತ ಹೇಳ್ತೀವಿ. ಆ ಭ್ರೂಣಾಂಕುರ ಒಳಸ್ಥರಿಯ ಮೇಲೆ ಅಂಟಿಕೊಂಡು, ಯುಟಿರಸ್ ಅಂತ ಏನು ಹೇಳಿದೆ, ಗರ್ಭಕೋಶಕ್ಕೆ ಅಂಟಿಕೊಂಡಾಗ ಅದು ಬೆಳೆಯುತ್ತಾ ಭ್ರೂಣವಾಗುತ್ತದೆ. ತುಂಬ ಸುಲಭವಾಗಿ ನೀವು ನೆನ್ಪಿಟ್ಕೋಬಹುದು ಮಕ್ಕಳ. ನಿಷೇಚನದ ಸಮಯದಲ್ಲಿ ಯೋನಿಯ ಮೂಲಕ ಪ್ರವೇಶಿಸಿದ ವೀರ್ಯಾಣು ಅಂಡಕದೊಂದಿಗೆ ಮಿಲನ ಹೊಂದಿ ಯುಗ್ಮಜ ಉಂಟಾಗುತ್ತೆ. ಆಗ ಋತುಚಕ್ರ ನಿಲ್ಲುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹೆಣ್ಣು ಮಕ್ಕಳು ಅಥವಾ ಸ್ತ್ರೀಯರಲ್ಲಿ ಋತುಚಕ್ರ ನಿಂತಿದೆ ಅಂತ ಹೇಳಿದ್ರೆ 2 ರೀತಿಯಲ್ಲಿ. ಒಂದು, ಇನ್ನು ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಹೆಣ್ಣಿನಲ್ಲಿ ಋತುಚಕ್ರ ನಿಂತಿದೆ ಅಂದರೆ ಅವರು ಗರ್ಭಧಾರಣೆಯನ್ನ ಹೊಂದಿದ್ದಾರೆ ಅಂತ. ಸೊ ಯಾಕೆ? ಅಲ್ಲಿ ಅಂಡಕ ಫಲೀಕರಣಗೊಂಡಿದೆ. ಆ ಏನು ಯುಗ್ಮಜ ಉಂಟಾಗಿದೆಯೋ ಆ ಯುಗ್ಮಜ ನಿರಂತರ ವಿಭಜನೆ ಹೊಂದಿ ಭ್ರೂಣಾಂಕುರವಾಗುತ್ತೆ. ಭ್ರೂಣಾಂಕುರವು ಯುಟಿರಸ್ ಅಥವಾ ಗರ್ಭಕೋಶಕ್ಕೆ ಅಂಟಿಕೊಂಡ ನಂತರ ಅದು ಭ್ರೂಣವಾಗಿ ಮಾರ್ಪಾಟು ಹೊಂದುತ್ತೆ. ಆ ಭ್ರೂಣಕ್ಕೆ ಆಹಾರವನ್ನು, ಆಮ್ಲಜನಕವನ್ನು ಜರಾಯುವಿನ ಮೂಲಕ ಒದಗುತ್ತದೆ. ಯಾಕಂದ್ರೆ ತಾಯಿಯ ಗರ್ಭದಲ್ಲಿದೆ ಆ ಒಂದು ಮಾಂಸದ ಮುದ್ದೆ ಭ್ರೂಣ, ಅದಕ್ಕೂ ಬೆಳವಣಿಗೆ ಆಗಬೇಕು. ಸೊ ಭ್ರೂಣ ಮೊದಲು ಮಿದುಳು ಬಳ್ಳಿ ನರಗಳನ್ನು ಬೆಳೆಸ್ಕೊಳ್ಳುತ್ತೆ. ಮೊದಲು ಭ್ರೂಣ ಆ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಅಥವಾ ಪೋಷಕಾಂಶ, ಆಮ್ಲಜನಕವನ್ನ ಆ ಒಂದು ಭ್ರೂಣಕ್ಕೆ ಜರಾಯು, ಪ್ಲಾಸೆಂಟಾ ಅಂತ ಕರಿತೀವಿ. ನೀವೆಲ್ಲ ಇದನ್ನು ನೆನಪಿಟ್ಕೊಳ್ಳಿ. ಯಾವಾಗ ತಾಯಿ ಗರ್ಭಿಣಿ ಆಗಿರ್ತಕ್ಕಂಥ ತಾಯಿ ಮಗುಗೆ ಜನ್ಮ ನೀಡುತ್ತೋ ಆಗ ಹೊಕ್ಕಳಿಂದ
ಆ ಜನಿಸಿದ ಮಗುವಿನ ಹೊಕ್ಕಳಿಂದ ತಾಯಿಯ ಗರ್ಭಕೋಶಕ್ಕೆ ಒಂದು ಬೆಳ್ಳಗಿರ್ತಕ್ಕಂಥ ಒಂದು ನಾಳ ಸಂಯೋಜನೆ ಆಗಿರುತ್ತೆ. ಅದನ್ನ ವೈದ್ಯರು ಏನು ಮಾಡ್ತಾರೆ, ಕಟ್ ಮಾಡ್ತಾರೆ. ಆ ಒಂದು ಆ ಬಿಳಿ ಬಣ್ಣದ ಒಂದು ಕೊಳವೆ ಆಕಾರದ ಸಂಯೋಜನೆ ಇದೆಯೋ ಹುಟ್ಟಿದ ಮಗುಗೂ ಮತ್ತು ಜನ್ಮ ನೀಡಿದ ತಾಯಿಗೆ, ಅದನ್ನೇ ಜರಾಯು ಅಂತ ಕರೀತೇವೆ ನಾವು. ಆ ಜರಾಯುವಿನೇ ಪ್ಲಾಸೆಂಟಾ, ಅದರ ಮೂಲಕ ಮಗುವಿಗೆ ಆಹಾರ ಸಿಗ್ತಾ ಇರುತ್ತೆ. ಯಾವಾಗ ವೈದ್ಯರು ಆ ಒಂದು ಜರಾಯುವನ್ನ ಕಟ್ ಮಾಡ್ತಾರೋ ಹುಟ್ಟಿದ ಮಗುವಿಂದ, ಆಗ ಮಗು ಅಳಕ್ಕೆ ಸ್ಟಾರ್ಟ್ ಮಾಡ್ತಕ್ಕೆ. ಈಗ ಆ ಮಗು ಹೊರಗಿನಿಂದ ಆಮ್ಲಜನಕವನ್ನ ಪಡಿಬೇಕಾಗಿರ್ತಕ್ಕಂಥ ಸಂದರ್ಭ, ಆಹಾರವನ್ನ. ಆದ ಕಾರಣ ತಾಯಿಯ ಗರ್ಭದಲ್ಲಿ ಇದ್ದಾಗ ಆ ಭ್ರೂಣಕ್ಕೆ ಆಹಾರ ಆಮ್ಲಜನಕವನ್ನು ಜರಾಯುವು ತಲುಪಿಸುತ್ತದೆ. ಬೆಳೆಯುತ್ತಿರುವ ಭ್ರೂಣವು ತ್ಯಾಜ್ಯ ಪದಾರ್ಥಗಳನ್ನು ಉಂಟು ಮಾಡಿ ತಾಯಿಯ ರಕ್ತಕ್ಕೆ ಪ್ಲಾಸೆಂಟಾದ ಮೂಲಕ ವರ್ಗಾಯಿಸಿ ಹೊರಹಾಕಲಾಗುತ್ತದೆ. ಮಗುವು ತಾಯಿಯ ದೇಹದಿಂದ ಒಳಗೆ ಸಂಪೂರ್ಣವಾಗಿ ಬೆಳೆಯಲು ಎಷ್ಟು ತಿಂಗಳು? 9 ತಿಂಗಳು ಕಾಲವನ್ನು ತೆಗೆದುಕೊಳ್ಳುತ್ತೆ. ಸೊ ಭ್ರೂಣ ಪೂರ್ಣವಾಗಿ ಬೆಳೆಯೋಕ್ಕೆ 9 ತಿಂಗಳು. ಅಲ್ಲಿಗೆ ಎಷ್ಟು ದಿನ ಆಯಿತು? 30 ಅಂತ ನೆನಪಿಸ್ಕೊಂಡ್ರೆ 270 ದಿನ, ಕೆಲವು ಸಂದರ್ಭ 280 ದಿನ. ಇದನ್ನೇ ಗರ್ಭಧಾರಣೆ ಅವಧಿ ಅಂತ ಕರಿತೇವೆ, ಜೆಸ್ಟೇಷನ್ ಪೀರಿಯಡ್ ಅಂತಲೂ ಕರಿತೇವೆ ನಾವು. ಗರ್ಭಕೋಶಗಳ ಸ್ನಾಯುಗಳ ಲಯಬದ್ಧ ಸಂಕುಚನಗಳ ಫಲವಾಗಿ ಮಗುವು ಜನಿಸುತ್ತದೆ. ನಿಷೇಚನ ನಂತರದ ಬದಲಾವಣೆಗಳು ಆಂಗ್ಲದಲ್ಲಿದೆ. ಯಾವಾಗ ಕಾಪ್ಯುಲೇಷನ್, ಇದಕ್ಕೆ ಮುಂಚೆ ಆಗ್ತಕ್ಕಂಥದ್ದು ಕಾಪ್ಯುಲೇಷನ್. ಏನು ಈ ಕಾಪ್ಯುಲೇಷನ್ ಅಂತ ಹೇಳಿದ್ರೆ, ಶಿಶ್ನವು ಯೋನಿಯು ಶಿಶ್ನವನ್ನು ಸೆಳೆದು ಶಿಶ್ನದಿಂದ ಹೊರಬಂದಿರತಕ್ಕಂಥ ವೀರ್ಯಾಣುವನ್ನು ಅಂಡಕದೊಂದಿಗೆ ಮಿಲನಗೊಳ್ಳುವಂಥ ಸ್ಥಿತಿ ಕಾಪ್ಯುಲೇಷನ್. ಕಾಪ್ಯುಲೇಷನ್ ಇಂದ ಕಾನ್ಸೆಪ್ಷನ್ ಅಂದ್ರೆ ಆ ಒಂದು ಯುಗ್ಮಜ ಸ್ಥಿರವಾಗಿದೆ. ತದನಂತರ ನಿರಂತರ ವಿಭಜನೆ ಹೊಂದುತ್ತೆ. ಆ ವಿಭಜನೆ ಕ್ರಿಯೆಯನ್ನ ಬ್ಲಾಸ್ಟೋಸಿಸ್ಟ್ ಅಂತ ಕರೀತೇವೆ. ಆ ಬ್ಲಾಸ್ಟೋಸಿಸ್ಟ್ನಲ್ಲಿ ಮಲ್ಟಿ ಸೆಲ್ಯುಲಾರ್ ಬ್ಲಾಸ್ಟೋಸಿಸ್ಟ್ ಒಂದು ಕೋಶ ಏನು ಉತ್ಪತ್ತಿ ಆಗಿದೆ ಅದು ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಭ್ರೂಣಾಂಕುರ. ಆ ಭ್ರೂಣಾಂಕುರ ಇಂಪ್ಲಾಂಟೇಶನ್. ಆ ಭ್ರೂಣಾಂಕುರ ಏನು ಮಾಡುತ್ತೆ? ಯುಟಿರಸ್ ಗರ್ಭಕೋಶಕ್ಕೆ ಅಂಟಿಕೊಂಡಾಗ ಅದು ಭ್ರೂಣ ಅಥವಾ ಫೀಟಸ್ ಅಂತ ಕರೀತೇವೆ. ಆ ಫೀಟಸ್ ಅಥವಾ ಭ್ರೂಣಕ್ಕೆ ಬೆಳವಣಿಗೆ ಆಗುವಂಥ ಹಂತ, ಅದು ಅಂಗಾಂಗಗಳನ್ನು ಬೆಳೆಸ್ಕೊಳ್ಳುವಂಥ ಹಂತ, ಇದೆಲ್ಲವೂ ತಾಯಿಯ ಗರ್ಭದಲ್ಲೇ ನಡೀತಾ ಇದೆ. ಆ ಅಂಗಗಳ ಬೆಳವಣಿಗೆಗೆ ಬೇಕಾದ ಆಹಾರ ಮತ್ತು ಆಮ್ಲಜನಕವನ್ನ ಪ್ಲಾಸೆಂಟಾ ಜರಾಯುವು ನೀಡುತ್ತೆ. ಎಲ್ಲಿ ತನಕ ಇದು? 280 ದಿನ ಅಥವಾ 270 ದಿನ, 9 ತಿಂಗಳು. ಸೊ ಗರ್ಭಾವಸ್ಥೆ ಅಂತೀವಿ ಈ ಒಂದು ಅವಧಿಯನ್ನ, ಜೆಸ್ಟೇಷನ್ ಪೀರಿಯಡ್. ನಂತರ ಆ ಒಂದು ಗರ್ಭಕೋಶದ ಕುಗ್ಗುವಿಕೆ ಈ ಒಂದು ಸಂಕುಚಿನ ವಿಧಾನಗಳಿಂದ ಹೊಸ ಮಗು ಜನ್ಮ, ತಾಯಿ ಮಗುಗೆ ಜನ್ಮವನ್ನು ನೀಡ್ತಾಳೆ. ಈ ಅವಧಿಯನ್ನು ಗರ್ಭಾವಸ್ಥೆ ಅವಧಿ ಅಂತ ಕರೀತೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ತರಗತಿ ನಮ್ಮೆಲ್ಲರನ್ನೂ ಸಹ ಆಶ್ಚರ್ಯಚಕಿತರನ್ನಾಗಿ ಮಾಡ್ತಕ್ಕಂಥ ಒಂದು ತರಗತಿಯ ಅವಧಿನೂ ಆಗಿದೆ ಇದು. ಯಾಕೆಂತ ಹೇಳಿದ್ರೆ ಈ ಪಾಠದ ಹೆಸರೇ ಇದೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಅದರಲ್ಲೂ ಮಾನವರಲ್ಲಿ ಸಂತಾನೋತ್ಪತ್ತಿ ಎಂಬ 3ನೇ ಭಾಗ ನಾವು ತಿಳಿಯುತ್ತಾ ಇದ್ರೆ, ಮಾನವರಲ್ಲಿ ಗಂಡು ಮತ್ತು ಹೆಣ್ಣು ಪ್ರಜನಾಂಗ ವ್ಯೂಹವನ್ನು ಗಮನಿಸಿದಾಗ ಆ ಸೃಷ್ಟಿಯನ್ನ ಮಾಡಿರ್ತಕ್ಕಂಥ ಸೃಷ್ಟಿಕರ್ತನಿಗೆ ನಾವು ಎಷ್ಟು ಚಿರಋಣಿಯಾಗಿರಬೇಕಾಗುತ್ತೆ, ಹಾಗೂ ಈ ಒಂದು ಮನುಷ್ಯ ಜನ್ಮದ ಪಾವಿತ್ರತೆಯನ್ನು ನಾವೆಷ್ಟು ಕಾಪಾಡಿಕೊಳ್ಳಬೇಕಾಗುತ್ತೆ ಎಂಬುದು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಹೆಣ್ಣು ಒಂದು ಮಗುಗೆ ಜನ್ಮವನ್ನು ನೀಡ್ತಾಳೆ ಅಂತ ಹೇಳಿದ್ರೆ ಆ ಹೆಣ್ಣಿಗೆ ನಾವು
ಅತ್ಯಂತ ಉನ್ನತ ಸ್ಥಾನವನ್ನು ಕೊಟ್ಟಿದ್ದೇವೆ. ಅದಕ್ಕೆ ಮಾತೃದೇವೋ ಭವ ಅಂತ ಕರೀತೇವೆ. ಮೊದಲಿಗೆ ತಾಯಿಯೇ ದೇವರು ಅಂತ. ಯಾಕೆ ತಾಯಿ 2 ಸರಿ ಜನ್ಮ ತಾಳ್ತಾಳೆ. ಒಂದು ಹೆಣ್ಣು 2 ಸರಿ ಜನ್ಮವನ್ನು ತಾಳ್ತಾಳೆ. ಒಂದು ತಾನು ಮಗುವಾಗಿ ಜನಿಸುವುದು, 2 ತಾನು ಮತ್ತೊಂದು ಮಗುಗೆ ಜನ್ಮ ನೀಡುವುದು. ಆದ ಕಾರಣ ತಾಯಿಯ ಋಣ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಆ ತಾಯಿ ಋಣ ತೀರಿಸ್ತಕ್ಕಂಥದ್ದು ಒಂದೇ ಒಂದು ರೀತಿಯಲ್ಲಿ ಸಾಧ್ಯ ಅಂದರೆ ನಾವು ಸಮಾಜಕ್ಕೆ ಉತ್ತಮ ಸತ್ ಪ್ರಜೆ ಆಗುವುದರಿಂದ ಮಾತ್ರ ಸಾಧ್ಯ ಎಂಬುದನ್ನು ತಿಳಿಸ್ತಾ ಈ ಒಂದು ಭಾಗ 3 ಮಾನವರಲ್ಲಿ ಸಂತಾನೋತ್ಪತ್ತಿಯ ಎಲ್ಲ ವಿಷಯಗಳನ್ನು ನೀವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಹಾಗೂ ಏಕಾಗ್ರತೆಯಿಂದ ಕೇಳಿದ್ದೀರಿ. ಪುನಃ ಇರುವ ಸ್ಥಳಗಳಲ್ಲಿ ಮನನ ಮಾಡಿ, ಮನನಕ್ಕೆ ಮನೆ ಕೆಲಸ 3 ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ? ಪ್ರಶ್ನೆ ಸಮರ್ಪಕವಾಗಿ ಓದಬೇಕು. ಎ ಅಂಡಾಶಯ, ಬಿ ಗರ್ಭಕೋಶ, ಸಿ ವೀರ್ಯನಾಳ, ಡಿ ಅಂಡನಾಳ. ಎರಡನೇ ಪ್ರಶ್ನೆ, ಹುಡುಗನ ಪ್ರೌಢಾವಸ್ಥೆ ವಯಸ್ಸು 10 ರಿಂದ 11 ವರ್ಷ, 11 ರಿಂದ 12 ವರ್ಷ, 12 ರಿಂದ 13 ವರ್ಷ, 13 ರಿಂದ 14 ವರ್ಷ. ಯಾವುದು ಸರಿಯಾದ ಆಯ್ಕೆ ಎಂಬುದನ್ನು ನೀವು ಆರಿಸಿ. ಮೂರನೇ ಪ್ರಶ್ನೆ, 45 ರಿಂದ 50 ವಯಸ್ಸಿನ ಮಹಿಳೆಯರಲ್ಲಿ ಈ ಕ್ರಿಯೆ ನಿಲ್ಲುತ್ತದೆ. ಪಚನಕ್ರಿಯೆ, ಸಂತಾನೋತ್ಪತ್ತಿ, ವಿಸರ್ಜನೆ, ರಕ್ತ ಪರಿಚಲನೆ. ಎರಡನೇ ಮೈಂಡ್, ಈ ಕೆಳಗಿನವುಗಳ ಕಾರ್ಯಗಳನ್ನು ತಿಳಿಸಿ. ವೃಷಣ, ಅಂಡಾಶಯ, ವೀರ್ಯಕೋಶಿಕ, ಪ್ರಾಸ್ಟೇಟ್ ಗ್ರಂಥಿ. ಮೂರನೆಯದು, ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳೇನು? ನಾಲ್ಕನೇದು, ಋತುಚಕ್ರವು ಏಕೆ ಉಂಟಾಗುತ್ತದೆ? ಐದನೇದು, ತಾಯಿಯ ದೇಹದೊಳಗೆ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ? ಇನ್ನು ಅಂತಿಮವಾಗಿ ನಿಮ್ಮೆಲ್ಲರ ಏಕಾಗ್ರತೆ ಆಸಕ್ತಿಯನ್ನು ನೋಡಿ 6ನೇ ಪ್ರಶ್ನೆ ನೀಡ್ತಾ ಇದ್ದೇನೆ. ಚಿತ್ರಗಳನ್ನು ಬಿಡಿಸಿ, ಭಾಗಗಳನ್ನು ಗುರುತಿಸಿ. ಚಿತ್ರಗಳನ್ನು ಬಿಡಿಸಿ, ಭಾಗಗಳನ್ನು ಗುರುತಿಸಿ. ಮೊದಲನೇದು ಗಂಡು ಪ್ರಜನಾಂಗ ವ್ಯೂಹ, ಗಂಡು ಸಂತಾನೋತ್ಪತ್ತಿ ವ್ಯೂಹ. ಎರಡನೇದು ಅಥವಾ ಬಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ. ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಚಿತ್ರಗಳು. ವಿಜ್ಞಾನ ವಿಷಯಕ್ಕೆ ನಾವು ಹೋಲಿಸಿದಾಗ ಪೂರ್ಣ ಅಂಕ ನಿಮಗೆ ಲಭ್ಯ ಆಗುತ್ತೆ. ಸೊ ಎಲ್ಲರೂ ಸಹ ಈ ಮನೆ ಕೆಲಸ 3 ಇದರ ಪ್ರಶ್ನೆಗಳ ಉತ್ತರಗಳನ್ನು ಪ್ರಾಮಾಣಿಕವಾಗಿ ಆಸಕ್ತಿಯಿಂದ ಶ್ರದ್ಧೆಯಿಂದ ನಿರ್ವಹಿಸ್ತೀರಿ ಎಂದು ನಾನು ಭಾವಿಸ್ತಾ ಇದೇ ಪಾಠದ ಮುಂದಿನ ಭಾಗಕ್ಕೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿಯ ತನಕ ಇವತ್ತಿನ ಎಲ್ಲ ವಿಷಯಗಳನ್ನು ಭಗವಂತನಿಗೆ ಅರ್ಪಿಸುತ್ತಾ ಸಮಸ್ತ ಲೋಕಕ್ಕೆ ಆರೋಗ್ಯ ಆನಂದವನ್ನು ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ. ಸಮಸ್ತ ಲೋಕಾಹ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಸಾಯಿರಾಮ್.